ಹಾಯ್ ಎಲ್ಲರಿಗೂ. ಮಂದಾರ ಕಥೆಯ 2ನೇ ಭಾಗ ಇಲ್ಲಿ ಮುಂದುವರಿಯುತ್ತೆ. ಈಗಾಗಲೇ 1ನೇ ಭಾಗವನ್ನ ಅಪ್ಲೋಡ್ ಮಾಡಲಾಗಿದೆ. ಆ ಕಥೆಯನ್ನ ಓದಿದ ನಂತರ ಈ ಕಥೆಯನ್ನ ಓದಿ. ಇದು ಕೊನೆಯ ಭಾಗ ಆಗಿರುತ್ತೆ. ಮಂದಾರಳಿಗೆ ಬೆಳಗಾದರೆ ಇವತ್ತಿನ ದಿನ ಹೇಗೋ ಸಾಗುವುದು ಎಂಬ ಚಿಂತೆ. ಮೋಹಿತ್ ಇರುವನೆಂಬ ಕಾರಣಕ್ಕೆ ಹೊಲಿಗೆ ಕೆಲಸಕ್ಕೆ ಹೋಗದಿದ್ದರೆ ಅಮ್ಮನ ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಅಲ್ಲಿ ಸುಲೋಚನಮ್ಮ ಸಹ ಹೋಗದಿದ್ದರೆ ಬೇಸರಿಸುತ್ತಾರೆ. ಮತ್ತೆ ಮಹೇಶನಿಗೆ ತೊಂದರೆ ಯಾಕೆಂದು ತಾನೇ ಹೊರಡಲು ಸಿದ್ಧವಾದಳು. ಮಹೇಶ ಅಕ್ಕನನ್ನ ಕಂಡೊಡನೆ ನಾನೇ ಬಿಡುತ್ತೇನೆ ಬಾ ಎಂದು ಹೊರಟ. ಅಕ್ಕ ತಮ್ಮ ಮೋಹಿತ್ ಮನೆಗೆ ಬಂದು ತಲುಪಿದರು. ಒಪ್ಪವಾಗಿ ನಯನಾಜೂಕಿನಿಂದ ಬಂದ ಮಂದಾರಳನ್ನ ಕಂಡಾಗ ತನ್ನ ಇಂದಿನ ದಿನದ ಯೋಚನೆಯಲ್ಲಿ ತಪ್ಪೇನಿದೆ? ಮಂದಾರ ಸೊಸೆಯಾಗಿ ಮಾಡಿಕೊಂಡರೆ ಈ ಮನೆಗೆ ಕಳೆ ಎಂದು ಮನದಲ್ಲಿ ಅಂದುಕೊಳ್ಳುತ್ತಾ ಮಂದಹಾಸ ಬೀರಿ ಒಳ ಕರೆದರು. ಮಹೇಶ ಒಳ ಬಂದವನೇ, ಅಮ್ಮ, ಅವತ್ತು ನಿಮ್ಗೆ ಮಂದಾರಳ ಬದುಕು ಸರಿ ಆಗುವವರೆಗೆ ಮದುವೆ ಆಗುವುದಿಲ್ಲ ಎಂದಿದ್ದೆ. ಆದ್ರೆ ಅಪ್ಪ ಅಮ್ಮನ ಒತ್ತಾಯಕ್ಕೆ ನಿನ್ನೆ ಹೆಣ್ಣು ನೋಡಿ ಬಂದೆ. ನಾನು ಒಪ್ಪಿದ್ದೇನೆ, ಅವರು ಒಪ್ಪಿದರೆ ಮದುವೆ ಅಂದ. ತಪ್ಪು ಮಾಡಿದವರಂತೆ ತಲೆ ತಗ್ಗಿಸಿ ನಿಂತ. ಸುಲೋಚನನಿಗೆ ಒಂದು ಕ್ಷಣ ತನ್ನ ಮಗನ ನೆನಪಾಯಿತು. ಅವನಿಗೂ ಮದುವೆಯ ಬಗ್ಗೆ ಮಾತನಾಡಬೇಕು ಎಂದು ತಮ್ಮ ಜವಾಬ್ದಾರಿಯನ್ನು ನೆನಪಿಸಿಕೊಂಡರು. ಇರಲಿ ಬಿಡು, ಹುಡುಗಿ ಹೇಗಿದ್ದಾಳೆ? ಮನೆತನ ಎಲ್ಲ ಸರಿಯಾಗಿ ವಿಚಾರಿಸಿದ್ದೀಯಾ ಎಂದು ಕೇಳುತ್ತಾ ಮಂದಾರಳತ್ತ ನೋಡಿದರು. ಮುಖ ಬಾಳಿತ್ತು. ಮಹೇಶ ಹೋದ ಮೇಲೆ ವಿಚಾರಿಸೋಣವೆಂದು ಹೊಸದಾಗಿ ಬಂದ ಬಟ್ಟೆಗಳನ್ನ ಮಂದಾರಳಿಗೆ ಕೊಟ್ಟರು. ಮಹೇಶ ಹೊಲದತ್ತ ಹೊರಟಿದ್ದ. ರಾಮನನ್ನ ಕರೆ ಬಂದಿತ್ತು. ಹೆಣ್ಣಿನ ಮನೆಯವರು ಒಪ್ಪಿದ್ದಾರೆ. ಈ ವಾರದಲ್ಲಿ ಮಾತುಕತೆ ಮಾಡಿಬಿಡೋಣ ಎಂದಾಗ ಹೂ ಎಂದಷ್ಟೇ ಉತ್ತರವಿತ್ತ ಮಹೇಶ. ಮನಸ್ಸಿನ ತುಂಬಾ ನನ್ನ ಮದುವೆ, ನನ್ನ ಅಕ್ಕ, ನನ್ನ ಅಜ್ಜಿ, ಅಪ್ಪ ಅಮ್ಮ, ನನ್ನ ತೋಟ, ಕೊನೆಗೆ ನನ್ನ ಹೆಂಡತಿ. ಹೋ, ಹೇಗಪ್ಪ ನನ್ನ ಮುಂದಿನ ಬದುಕು? ನನ್ನ ಮದುವೆ ನಮ್ಮಪ್ಪ ಅಮ್ಮ ಅಜ್ಜಿಗೆ ನೆಮ್ಮದಿ ತರಬಹುದು. ಆದರೆ ಅಕ್ಕ, ಒಂದೊಮ್ಮೆ ಅವಳು ಸಹ ಸಂತೋಷ ಪಡಬಹುದು, ಪಡುತ್ತಾಳೆ ಸಹ. ಆದರೆ ಅವಳ ಬದುಕು ಅದು ಹೇಗೆ ಸರಿ ಮಾಡುವುದೇಗೆ? ಸಂಕಟವಾಯಿತೊಮ್ಮೆ. ಮಂದಾರಳ ಒಳಗೆ ಕೆಲಸ ಕೋಣೆಯಲ್ಲಿದ್ದ ಮೋಹಿತ್ಗೆ ಮಂದಾರಳ ಇರುವಿಕೆ ಅರಿವಾಗಿತ್ತು. ಅಮ್ಮನ ಒಡನಾಟ ಜೋರಾಗಿತ್ತು. ನಿಧಾನ ಮಂದಾರಳ ಕೋಣೆಗೆ ಬಂದಾಗ ಹೊಲಿಗೆಯಲ್ಲಿ ತನ್ಮಯಳಾಗಿದ್ದಳು. ಶಾಲೆಯಲ್ಲಿ ಗಾದೆ ವಿಸ್ತರಿಸಿ ಹೇಳಿದ್ದು ನೆನಪಾಗಿತ್ತು. ಕಾಯಕವೇ ಕೈಲಾಸ. ತಾನಾಯ್ತು, ತನ್ನ ಕೆಲಸವಾಯ್ತು ಎಂಬಂತೆ ಇದ್ದಳು. ಅವಳ ತಲ್ಲೀನತೆಗೆ ಭಂಗ ಬಾರದಂತೆ ಮಾತನಾಡಿಸಲು ಹೋದವನು ವಾಪಸ್ ಬರಲಿದ್ದನು. ಅಡುಗೆ ಮನೆಯಿಂದಲೇ ಅಮ್ಮ ಮಗನ ಮೂಡನ ಹೆಜ್ಜೆ ಗುರುತನ್ನ ಮನಸ್ಸಿನಲ್ಲಿ ಮೂಡಿಸಿಕೊಂಡಿದ್ದರು. ನಾನೊಮ್ಮೆ ಕೇಳಿಯೇ ಬಿಡಬೇಕು. ಮಗನು ಮನಸ್ಸು ಮಾಡಿದರೆ ಮದುವೆ ಮಾಡಿಯೇ ಬಿಡೋಣ ಎಂಬ ಯೋಚನೆ ಬಂದಿತ್ತು. ಒಂದಷ್ಟು ಹೊಲಿಗೆ ಕೆಲಸ ಮುಗಿಸಿ ಮಂದಾರ ಸುಲೋಚನರ ಜೊತೆಯಲ್ಲಿ ಅಡುಗೆ ಕೆಲಸಕ್ಕೆ ಶುರುವಿಟ್ಟಳು. ಲಘು ಬಗೆಯ ಒಪ್ಪವಾದ ಕೆಲಸ. ಯಾವುದನ್ನು ಹೇಳಿ ಮಾಡಿಸಬೇಕೆಂಬುವುದಿಲ್ಲ. ತಿಳಿದ ಕೆಲಸ ಮಾಡಿ ಮುಗಿಸುತ್ತಿದ್ದಳು. ತನಗೊಪ್ಪಿಸಿದ ಕೆಲಸ ಅಚ್ಚುಕಟ್ಟಾಗಿ ಮುಗಿಸುವವಳು ಮಂದಾರ. ಅಮ್ಮ ಹೇಳಿಕೊಟ್ಟಷ್ಟು ಅಡಿಗೆಯನ್ನ ಮಾಡುವುದನ್ನ ಕಲಿತಿದ್ದಳು. ಈಗ ಸುಲೋಚನರ ಅಡುಗೆಯ ಶೈಲಿಯನ್ನು ತಾನು ಕಲಿಯುತ್ತಿದ್ದಳು. ಊಟಕ್ಕೆ ಮನೆಯಿಂದ ತಂದ ಡಬ್ಬಿ ತೆಗೆಯಲು ಹೋದಾಗ ಸುಲೋಚನ ತಡೆದಿದ್ದರು. ಇವತ್ತು ನಮ್ಮ ಜೊತೆ ನಿನ್ನ ಊಟವೆಂದರು. ತಾಯಿ ಪ್ರೀತಿಯ ತೋರ್ವ ಸುಲೋಚನರ ಎದುರು ಮಂದಾರಳ ಮರು ಮಾತಿಲ್ಲ. ಒಪ್ಪಿ ಊಟದ ಸಿದ್ಧತೆ ಮಾಡಿದಳು. ಮೋಹಿತ್ ಜೊತೆಗೆ ಕುಳಿತು ಊಟ ಮಾಡುವ ಮನಸ್ಸಿರಲಿಲ್ಲ. ಎಷ್ಟೆಂದರೂ ತಾನು ಹೊರಗಿನವಳು, ಅದು ಈ ಮನೆ ಕೆಲಸ ಹುಡುಕಿ ಬಂದವಳು. ಎಲ್ಲ ಸಿದ್ಧವಾಗಿಟ್ಟುಕೊಂಡು ಮತ್ತೆ ತನ್ನ ಕೋಣೆ ಸೇರಿದಳು. ಮೋಹಿತ್ ಊಟಕ್ಕೆ ಬಂದಾಯ್ತು. ಅಮ್ಮನಿಗೂ ಜೊತೆಗೆ ಊಟ ಮಾಡುವಂತೆ ತಿಳಿಸಿದ. ಮಂದಾರಳ ಬಿಟ್ಟು ಊಟ ಮಾಡುವುದು ಸರಿಯಲ್ಲ, ಅವಳನ್ನ ಕರೆ ಎಂದಾಗ ಸುಲೋಚನ ಒಳಗೊಳಗೆ ಸಂತೋಷ ಪಟ್ಟರು. ಮಂದಾರ ಊಟಕ್ಕೆ ಬರಲು ಮೊದಲು ಹಿಂಜರಿದರು. ಸಹ ಒತ್ತಾಯಕ್ಕೆ ಮರೆಯಲೇ ಬೇಕಾಯಿತು. ಮೋಹಿತ್ ಊಟದ ನಡುವೆ ಅಮ್ಮನ ಜೊತೆ ಅರಟುತ್ತಾ ಮಹೇಶನ ನೆನಪಿಸಿಕೊಳ್ಳುತ್ತಾ ಮಂದಾರನನ್ನ ಆಗಾಗ ಮಾತನಾಡಿಸುತ್ತಾ ಊಟ ಮಾಡಿ ಮೇಲಿದ್ದ. ಅಡುಗೆ ಸೂಪರ್ ಅಂತ ಹೇಳಲು ಮರೆಯಲಿಲ್ಲ. ಅಡುಗೆ ಮಾಡಿದ ಕೈಗಳೆರಡು ದಕ್ಕವು. ಎಂದಿನಂತೆ ತನ್ನೆಲ್ಲ ಕೆಲಸ ಮುಗಿಸಿ ಮನೆಗೆ ಹೊರಡುವ ಮುನ್ನ ಗಿಡಗಳಿಗೆ ನೀರು ಹಾಕಲು ಬಂದಾಗ ಮೋಹಿತನ ಒದ್ದೆ ಮಾಡಿದ್ದು ನೆನಪಾಗಿ ಅರಿವಿಲ್ಲದೆ ಮುಖದಲ್ಲಿ ನಗು ಅರಳಿತ್ತು. ದೂರದಲ್ಲಿ ನಿಂತು ಮಂದಾರಳನ್ನ ನೋಡುತ್ತಿದ್ದ ಮೋಹಿತ್ಗೆ ಅವಳ ನಗುವಿನ ಕಾರಣ ತಿಳಿದಿತ್ತು. ಯಾಕೆ ಮಂದಾರ, ಒಬ್ಬಳೇ ನಗುತ್ತಿದ್ದೀಯಾ? ಇವತ್ತು ನನ್ನನ್ನು ಸ್ನಾನ ಮಾಡಿಸುವ ಯೋಚನೆ ಏನಾದ್ರೂ ಇದೆಯಾ ಎಂದಾಗ ಸುಮ್ಮನೆ ತಲೆ ಅಲ್ಲಾಡಿಸಿದಳು. ಗಿಡಗಳೆಲ್ಲ ನೀರುಂಡು ತಂಪಾಗಿ ಗಾಳಿಗೆ ಮೈಯುಂಡಿದ್ದವು. ಈ ದಿನ ಮಂದಾರಳ ಮನವು ತುಸು ಗೆಲುವು ಪಡೆದಿತ್ತು. ಆದರೆ ಅದು ಎಷ್ಟು ಸಮಯದವರೆಗೆ ದೇವರೇ ಬಲ್ಲ. ಮಹೇಶ ತೋಟಕ್ಕೆ ಗೊಬ್ಬರ ತರಲು ಹೋದ ಕಾರಣ ಮಂದಾರ ಒಬ್ಬಳ ಮನೆ ಕಡೆಗೆ ಹೆಜ್ಜೆ ಹಾಕಿದಳು. ಅಪಘಾತವಾದ ನಂತರ ರಸ್ತೆಯಲ್ಲಿ ನಡೆಯುವಾಗ ಯಾವ್ದಾದ್ರೂ ಗಾಡಿ ಹಾರ್ನ್ ಕೇಳಿದರೂ ಬೆಚ್ಚಿ ಬೀಳುವಂತಾಗಿತ್ತು. ಅಪಘಾತದ ತಿರುವಿನಲ್ಲಿ ನಿಧಾನವಾಗಿ ನೋಡುತ್ತಾ ಬರುತ್ತಿದ್ದಳು. ಶ್ಯಾಮಣ್ಣನ ಹೋಟೆಲ್ ಬಳಿ ಪರಿಚಿತ ಮುಖವೊಂದು ಕಣ್ಣಿಗೆ ಬಿದ್ದಿತ್ತು. ಹೆಚ್ಚೇನು ಸಮಯ ಬೇಕಿರಲಿಲ್ಲ ಯಾರೆಂದು ತಿಳಿಯಲು.
ಜೊತೆಗೆ ಒಬ್ಬಳು ವಯ್ಯಾರದ ಹುಡುಗಿಯನ್ನು ಕಂಡಾಗ ಮಂದಾರ ಬೆವರಿದ್ದಳು. ಮಂದಾರಳನ್ನ ಬೇಗ ಗುರುತಿಸಿದವನು ಬೇಕಂತಲೇ ಎದ್ದು ಬಂದನು. ಓ ಹಳೆ ಹೆಂಡತಿ, ಹೇಗಿದ್ದೀಯಾ? ನೋಡು, ಇವಳು ನನ್ನ ಹೊಸ ಹೆಂಡತಿ ಕೋಮಲ. ಸರಿಯಾಗಿ ನೋಡು, ನೀ ಬಿಟ್ಟಿದ್ದೇ ಒಳ್ಳೇದಾಯ್ತು. ಇಲ್ಲ ಅಂದಿದ್ರೆ ಕೋಮಲಂತ ಚೆಲುವೆ ನಂಗೆ ಸಿಕ್ಕಿದ್ಲಾ ಎಂದಾಗ ಕೋಪದ ಉರಿ ಹೆಚ್ಚಾಗಿದ್ದಲ್ಲದೆ ಒಳಗೊಳಗೆ ದುಃಖವು ಒತ್ತರಿಸಿತ್ತು. ನಾಯಿಗಿಂತಲೂ ಕಡೆ ಇವನು ಅನಿಸಿತ್ತು. ಏನು ಮಾತನಾಡದೆ ಮುಂದೆ ಹೆಜ್ಜೆ ಇಟ್ಟಳು. ಹೋಟೆಲ್ನವರು ಕರೆತರದೆಂದು ಸುನಿಲನು ಹೋಗ್ ಹೋಗು, ನೀ ಯಾರೋ ನಾ ಯಾರೋ, ನಾ ಯಾಕೆ ನಿನ್ ಮಾತಾಡಿಸ್ಬೇಕು ಎನ್ನುತ್ತಾ ಕೋಮಲನ ಕೈ ಹಿಡಿದು ಹೋಟೆಲ್ಗೆ ಹೊರಟ. ಈಗವನು ನನ್ನ ಗಂಡನಲ್ಲ, ಆದರೆ ಆ ದುರುಳನಿಂದಾಗಿ ನಿತ್ಯವೂ ನಾನು ಸಂಕಟ ಪಡುತ್ತಿದ್ದೇನೆ. ಆದರೆ ಇವನಿಗಾವ ಹಂಗಿಲ್ಲ. ಆಗಲೇ ಇನ್ನೊಂದು ಮದುವೆ. ನಾನು ಅನಿಷ್ಟ, ಅವನು ಇಷ್ಟ. ಇದು ನಮ್ಮ ಸಮಾಜ. ಮಂದರಳ ಕಣ್ಣೀರು ಮನೆತನಕವೂ ಸಾಗಿತ್ತು. ಆದರೆ ಅಮ್ಮ ಅಪ್ಪನಿದ್ರು, ಅದರಲ್ಲೂ ಮಹೇಶ ಮನೆಯಲ್ಲಿದ್ದರೆ ಅವನಿದ್ರು ನನ್ನ ಅಳಲು ಗೊತ್ತಾಗಬಾರದೆಂದು ಸಮಾಧಾನ ಪಡುತ್ತಾ ಮನೆ ತಲುಪಿದವಳೆ ಸೀದಾ ಬಚ್ಚಲು ಮನೆ ಸೇರಿ ಮುಖ ತೊಳೆದು ಬಂದಳು. ತನ್ನದೇ ನೀರು ಮುಖವ ತಂಪಾಗಿಸಿತ್ತು. ಆದರೆ ಮಂದಾಳ ಮನದೊಳಗಿನ ಬೇಗುದಿಯ ಬಿಸಿ ಆರಿರಲಿಲ್ಲ. ಮತ್ತೆ ಮತ್ತೆ ದಾರಿಯಲ್ಲಿ ನಡೆದ ಘಟನೆ ಕಣ್ಮುಂದೆ ಬರುತ್ತಿತ್ತು. ಯಾರಿಗೆ ಹೇಳದೆ ಇದ್ದರೂ ದೇವರಿಗೆ ಹೇಳದೆ ಇರಲಾಗದು. ಅವನೇ ಸೂತ್ರಧಾರ. ಅವನ ನಾಟಕದಲ್ಲಿ ಪಡೆದುಕೊಳ್ಳುವ ತಿರುವುಗಳನ್ನ ಸೃಷ್ಟಿಸುವವನೇ ಅವನೇ. ಹಾಗಾಗಿ ಅವನ ಮುಂದೆ ಕ್ಷಣಕಾಲ ಕಣ್ಮುಚ್ಚಿ ಕುಳಿತರೆ ಮನಸ್ಸಿಗೊಂದಿಷ್ಟು ನೆಮ್ಮದಿ. ಮಂದಾರಳ ಮನಸ್ಸಿನ ಬಿಸಿ ಸ್ವಲ್ಪ ಆರಿತ್ತು. ಗೊಬ್ಬರವನ್ನ ತೋಟದಲ್ಲಿ ಇಳಿಸಿ ಮನೆಗೆ ಬಂದವನು ಅಮ್ಮನಿಗೆ ರಾಮಣ್ಣ ಕರೆ ಮಾಡಿದ ವಿಷಯ ತಿಳಿಸಿದ. ಶುಕ್ರವಾರ ಮಾತುಕತೆ ಮಾಡಿ ಬಿಡೋಣವೆಂದ. ಅಕ್ಕ ಚಹಾ ತಂದಿದ್ದಳು. ಮುಖದಲ್ಲಿನ ನೋವಿನ ಗೆರೆ ಮಹೇಶ ಗುರುತಿಸಿದ್ದರನೆ. ಆದರೂ ಕಣ್ಣು ಕಾಣದಂತೆ ಸುಮ್ಮನಿದ್ದ. ಅಮ್ಮನಿದ್ರು ವಿಚಾರಿಸಲು ಮನಸ್ಸು ಬರಲಿಲ್ಲ. ಮಂದಾರಳಿಗೆ ಮಹೇಶನ ದೃಷ್ಟಿ ಎದುರಿಸುವುದು ಸಾಧ್ಯವಾಗಲಿಲ್ಲ. ಸೀದಾ ಅಡುಗೆ ಮನೆ ತಲುಪಿ ಪಾತ್ರೆ ತೊಳೆಯಲು ಆರಂಭಿಸಿದಳು. ಚಹಾ ಲೋಟ ಇಡಲು ಬಂದ ಮಹೇಶನಿಗೆ ಅಕ್ಕ ಮುಖಕ್ಕೆ ಮುಖ ಕೊಟ್ಟು ಮಾತನಾಡದಿದ್ದಾಗ ಅವಳು ಖಂಡಿತ ನೋವುಣ್ಣುತ್ತಿದ್ದಾಳೆ ಎಂಬುದು ಖಾತ್ರಿ ಆಗಿತ್ತು. ಇತ್ತ ತನ್ನ ಮನದಲ್ಲಿ ಮೂಡಿದ ಯೋಚನೆಯನ್ನು ಮಗನಿಗೆ ತಿಳಿಸುವುದೋ ಬೇಡವೋ ಎಂಬ ಗೊಂದಲದಲ್ಲಿ ಅಮ್ಮ ಸುಲೋಚನ ಮೋಹಿತನ ಸುತ್ತಮುತ್ತ ಓಡಾಡುತ್ತಿದ್ದರು. ಆದರೆ ದನಿ ತೆಗೆದು ಮಾತನಾಡಲು ಪೂರ್ಣ ಧೈರ್ಯ ಸಾಲದು. ಮೋಹಿತಿಗೆ ಅಮ್ಮ ಏನೋ ಹೇಳಲು ಕಾತರಿಸುತ್ತಿದ್ದಾಳೆ ಎಂಬುದು ಅರಿತು ಕೇಳೇ ಬಿಟ್ಟ. ಏನಮ್ಮ ನಿನ್ಗೋಳು, ನನ್ನ ಹಿಂದೆ ಹಿಂದೇನೆ ಸುತ್ತುತ್ತೀರಿಯಲ್ಲ ಅಂದಾಗ ಅಮ್ಮನ ಬಾಯಿ ಒಣಗಿತ್ತು. ತುಸು ನೀರು ಕುಡಿದು ಬಂದವರು, ಮೋಯಿ, ಮಹೇಶನ ಮದುವೆ ನಿಶ್ಚಯ ಆಯ್ತಂತೆ ಕಣು, ಹುಡುಗಿ ನೋಡಿ ಬಂದಿದ್ದಾನೆ ಎಂದರು. ಓ, ಇದ ವಿಷಯ? ಒಳ್ಳೇದಾಯ್ತು ಬಿಡು. ನಿಂಗೆ ಇನ್ನು ಮಹೇಶನ ಮದುವೆಗೆ ತಯಾರಿಗೆ ಬಟ್ಟೆ ಬಹಳ ಬರುತ್ತೇವೇನು? ಹೇಗೂ ಮಂದಾರ ಇರುವವಳಲ್ಲ, ಸಹಾಯ ಮಾಡ್ತಾಳೆ ಬಿಡು, ನಿಂಗ್ಯಾಕೆ ಚಿಂತೆ ಎಂದ. ಅಲ್ವೋ ಮೋಹಿ, ನಿಂಗೂ ಮದುವೆ ವಯಸ್ಸು ಅಲ್ವೇನು? ಈ ಬಡ ಅಮ್ಮಂಗೆ ಆಸೆ ಇರಲ್ವೇನು ಎಂದು ರಾಗ ಎಳೆದಾಗ ಅಮ್ಮನ ಚಡಪಡಿಕೆಗೆ ಕಾರಣ ತಿಳಿದಿತ್ತು. ಜೋರಾಗಿ ನಗಲು ಪ್ರಾರಂಭಿಸಿದ. ಅಯ್ಯೋ ಅಮ್ಮ, ನನ್ನ ಮದುವೆ ಬಗ್ಗೆ ಮಾತಾಡಲು ಇಷ್ಟೆಲ್ಲ ಪೀಠಿಕೆ ಯಾಕೆ? ನಾನು ಮದುವೆ ಆಗಬೇಕು ತಾನೆ, ಆಗ್ತೇನೆ ಬಿಡು ಎಂದು ಸರಾಗವಾಗಿ. ಅಮ್ಮನ ಖುಷಿಗೆ ಪಾರವೇ ಇಲ್ಲ. ಮಗನ ಮುದ್ದಾಡಿ ಬಿಟ್ರು. ಇತ್ತ ಅಕ್ಕನ ಕೋಣೆ ತಲುಪಿದ ಮಹೇಶನಿಗೆ ಅಕ್ಕನ ಮಾಡಿದ ಮುಖ ನೋಡಿ ತಿಳಿದಿತ್ತು. ಇಂದು ಯಾರೋ ನನ್ನಕ್ಕನ ಮನಸ್ಸನ್ನ ಕಿಡಿಸಿದ್ದಾರೆ, ಅಜ್ಜಿನೇ ಇರಬೇಕು ಎಂದು ಮನಸ್ಸಲ್ಲಿ ಹೇಳಿಕೊಳ್ಳುತ್ತಾ ಅಕ್ಕನ ಬಳಿ ಬಂದ. ಮಹೇಶನ ಕಣ್ಣೊಡನೆ ಅತ್ತಿಕ್ಕಿದ ದುಃಖ ಹೊರಬಂತು. ಅವನ ಕಾಲ ಮೇಲೆ ತಲೆ ಇಟ್ಟು ಅವಳು ಪ್ರಾರಂಭಿಸಿದಳು. ಎಷ್ಟು ಸಮಾಧಾನ ಮಾಡಿದರೂ ಮಂದಾರಳ ಅಳು ನಿಲ್ಲುತ್ತಿಲ್ಲ. ಮಹೇಶನಿಗೂ ಅಳು ಬಂದಂತಾಯ್ತು. ಮಹೇಶನಿಗೆ ಹೇಳಬಾರದೆಂದು ಅಂದುಕೊಂಡನು. ಅವನ ಮುಖ ಕಂಡೊಡನೆ ಮನದ ವೇದನೆಯೆಲ್ಲ ದುಃಖವಾಗಿ ಪ್ರಹರಿಸಿತು. ತನ್ನ ಹಿಡಿತಕ್ಕೆ ಸಿಗದ ಮನಸ್ಸನ್ನ ತಹಬದಿಗೆ ತರಲು ತುಸು ಸಮಯವೇ ಬೇಕಾಯ್ತು. ಅಳುವಷ್ಟು ಹತ್ತು ಬಿಡು ಅಕ್ಕ ಎಂದು ಸುಮ್ಮನಾದ. ಮಂದಾರಳ ಮನಸ್ಸಿನ ವೇದನೆ ಕಣ್ಣೀರಾಗಿ ಅರಿದು ಸ್ವಲ್ಪ ಸಮಾಧಾನವಾದಾಗ ಮಹೇಶ ದಾರಿಯಲ್ಲಿ ಸುನೀಲ ಸಿಕ್ಕಿದ್ದ ಎನ್ನುತ್ತಿರುವಂತೆ ಕಣ್ಣು ಮತ್ತೆ ತುಂಬಿತ್ತು. ಸುನೀಲನ ಹೆಸರು ಕೇಳುತ್ತಿದ್ದಂತೆ ಅಕ್ಕನನ್ನ ಸರಿಯಾಗಿ ಕುಳ್ಳಿರಿಸುತ್ತಾ, ಏನೆಂದೆ, ನೀ ಅಷ್ಟೊಂದು ಅಳ್ತಾ ಇದ್ದಿದ್ದು ಅವನಿಗಾಗ, ನೀ ಯಾಕೆ ಅವನ ಮಾತನಾಡಿಸಲು ಹೋದೆ ಎಂದ. ನಾನ್ಯಾಕೆ ಮಾತನಾಡಿಸಲಿ ಮಹೇಶ? ಆ ದುರುಳನನ್ನ ನನ್ನ ನೋಡಿದವನೇ ಅವನ ಹೊಸ ಹೆಂಡತಿ ಜೊತೆ ಮಾತನಾಡಿಸಲು ಬಂದ ಎಂದಾಗ ಮಂದಾರಳ ನೋವಿಗೆ ಅಸಲಿ ಕಾರಣ ತಿಳಿದಿತ್ತು. ಇವಳಿಗೆ ಮೋಸ ಮಾಡಿದ್ದು ಅಲ್ಲದೆ ಇನ್ನೊಂದು ಮದುವೆ ಆಗಿದ್ದಾನೆ ಎಂಬುದು ಅವಳಿಗೆ ಇನ್ನಷ್ಟು ವೇದನೆ ನೀಡಿತ್ತು. ನಾನಿಲ್ಲಿ ಗಂಡ ಬಿಟ್ಟವಳು ಎಂಬ ನಿಂದನೆಗೆ ಗುರಿಯಾಗಿ ನೋವು ಅನುಭವಿಸುತ್ತಿದ್ದೇನೆ. ಆದರೆ ಅವನು ರಾಜಾರೋಷವಾಗಿ ಮತ್ತೊಂದು ಮದುವೆಯಾಗಿದ್ದು ಅಲ್ಲದೆ ನನ್ನನ್ನೇ ಅಂಗಿಸಿ ಹೋದ. ಮಹೇಶ ಯಾಕೆ ಹೀಗೆ? ಅವನ ಮಾತಿಗೆ ಶೋಕಿಗೆ ಮರುಳಾದ ಕೋಮಳೆಲ್ಲ ಬಾಳು ಹಾಳಾಗುವುದು ಖಂಡಿತ ಎಂದಳು. ಹೋಗ್ಲಿ ಬಿಡಕ್ಕ, ನಾಯಿ ಬೊಗಳಿದರೆ ದೇವಲೋಕ ಹಾಳಾಗತ್ತ? ಅವನು ನಾಯಿಗಿಂತ ಕಡೆಯಾದವನು. ನಿನ್ನಂತಹ ಹೆಣ್ಣಿನ ಜೊತೆ ಬಾಳುವ ಪುಣ್ಯ ಅವನಿಗೆಲ್ಲ ಬಿಡು. ಅವನು ಹೇಳಿದ ಮಾತಿಗೆಲ್ಲ ನೀ ಇಷ್ಟೊಂದು ಕೊರಗುತ್ತಿದ್ದರೆ ನಾನಿನ್ನ ಮಾತನಾಡಿಸುವುದಿಲ್ಲ ಇನ್ಮೇಲೆ ಎಂದ ಉಸಿಗುಡಿಸಿನಿಂದ. ಕಣ್ಣೀರ ಒರೆಸುತ್ತ ಮಂದಾರ, ಇಲ್ಲ,
ಆ ಪಾಪಿಗಾಗಿ ನಾ ಇನ್ನು ಅಳಲ್ಲ ಮಹೇಶ. ಅವನ್ಯಾರೋ ನನಗೆ ಗೊತ್ತಿಲ್ಲ. ನನ್ನ ಪ್ರಪಂಚದಲ್ಲಿ ಈ ಮನೆ ಮಾತ್ರ, ಮತ್ತೆ ಸುಲೋಚನಮ್ಮ ಮಾತ್ರ ಎನ್ನುತ್ತಿರುವಂತೆ ಅಮ್ಮ ಊಟಕ್ಕೆ ಕರೆದದ್ದು ಕೇಳಿ ಮಂದಾರ ಹೊರಟಳು. ಅಕ್ಕ ಆಡಿದ ಕೊನೆಯ ಮಾತುಗಳು ಸುನೀಲ ಆಗಿರುವ ಇನ್ನೊಂದು ಮದುವೆ, ಅಷ್ಟಾದರೂ ಇನ್ನೊಂದು ಹೆಣ್ಣಿನ ಬಾಳು ಹಾಳಾಯ್ತೆಂದು ದುಃಖಿಸುವ ಅಕ್ಕನ ಮನಸ್ಸು, ಇವೆಲ್ಲ ಮಹೇಶನ ಮನಸ್ಸಿಗೆ ನಾಟಿದ್ದವು. ಇದುವರೆಗೂ ಅವನ ತಲೆಯಲ್ಲಿ ಒಳೆಯದೆ ಉಳಿದ ಯೋಚನೆಯೊಂದು ನಿಂಚಿತ್ತು. ಬಾಡಿದ ಮಂದಾರಳ ಬಾಳಿನಲ್ಲಿ ಚೇತನವ ತುಂಬುವಂತ ಯೋಚನೆಯು ಉಳಿದಿತ್ತು. ಅಮ್ಮನ ಬುದ್ಧಿನಿಂದ ಮಿಂದೆದ್ದ ಮೋಹಿತಿಗೆ ನನ್ನ ಮದುವೆ ಅಮ್ಮಂಗೆ ಈ ಪರಿಯ ಸಂತಸ ಕೊಡುತ್ತಾ ಅಯ್ಯಪ್ಪ ಎನ್ನುತ್ತಾ ಅಮ್ಮ ಜಾಸ್ತಿ ಖುಷಿ ಪಡಬೇಡ, ಆಮೇಲೆ ಅತ್ತೆ ಸೊಸೆ ಜಗಳ ಬಿಡಿಸೋಕೆ ನಾ ಬರಲ್ಲ ನೋಡು ಎಂದ ನಗುತ್ತಾ. ಏ ಮೋಯಿ, ನನ್ನ ನೋಡಿದ್ರೆ ನಿಂಗೆ ಸೊಸೆ ಹತ್ರ ಜಗಳ ಮಾಡೋ ತರ ಕಾಣ್ತೀನ, ಅಷ್ಟಕ್ಕೂ ನನ್ನ ಸೊಸೆ ಬಂಗಾರ ಎಂದರು ಅರಿವಿಲ್ಲದೆ. ಮನದ ಮಾತು ನಾಲಿಗೆಯವರೆಗೂ ಬಂದಿತ್ತು. ಅಮ್ಮ ಏನಂದೆ? ಸೊಸೆ ಬಂಗಾರನ? ಹೇಳ್ತಾ ಇರುವಂತೆ ಸುಲೋಚನ ಮಾತು ಬದಲಿಸಲು ಪ್ರಯತ್ನಿಸಿದರು. ಹೇಳಮ್ಮ, ಸೊಸೆ ಬಂಗಾರ ಅಂದ್ರೆ ನಾನೇನು ಕಾಗೆ ಬಂಗಾರನ ಅಂದ. ಸುಲೋಚನನಿಗೆ ಮಗ ನನ್ನ ಮಾತಿನ ಸೂಕ್ಷ್ಮ ಅರಿತಿಲ್ಲ ಎಂಬುದು ಗೊತ್ತಾಗಿ ಸಮಾಧಾನ ಪಟ್ಟರು. ಇಬ್ಬರು ನಗುತ್ತಾ ಊಟ ಮುಗಿಸಿದರು. ಸೋಮವಾರ ವಾಪಸ್ ಮಂಗಳೂರಿಗೆ ಹೊರಡುತ್ತಿದ್ದಾನೆ ಅಂದ. ಅಮ್ಮನಿಗೆ ಮಂದಾರಳ ಬಗ್ಗೆ ಮಗನ ಮನಸ್ಸಿನಲ್ಲಿ ಏನಿದೆ ಎಂದು ತಿಳಿಯುವ ತವಕ. ಇತ್ತ ಮಹೇಶನಿಗೆ ಮೋಹಿತ್ ಬೆಳಿಗ್ಗೆ ಮನೆ ಹತ್ರ ಬಾ ಮಾತನಾಡುವುದಿದೆ ಎಂದಿದ್ದ. ಮಹೇಶ ಸಹ ನಾನು ನಿನ್ನ ಹತ್ರ ಏನೋ ಮುಖ್ಯವಾದ ವಿಷಯ ಪ್ರಸ್ತಾಪ ಮಾಡಬೇಕು ಮೋಯಿ ಎಂದಿದ್ದ. ಬೆಳಗಾದ ಕೂಡಲೇ ಮೋಹಿತನ ಕಾಣುವ ಕಾತರ. ಒಟ್ಟಾರೆ ಸುಲೋಚನ ಮತ್ತು ಮಹೇಶರ ಯೋಚನೆಯು ಒಂದೇ, ಅದು ಮಂದಾರ. ಬೆಳಗಾಗಿದ್ದೇ ತಡ. ಮಹೇಶ ಗಡಿಬಿಡಿಯಿಂದ ತಯಾರಾಗುತ್ತಿದ್ದ. ಮಂದಾರಳಿಗೆ ಮಹೇಶನ ಮನದಿಗಿಂತ ತಿಳಿದಿಲ್ಲ. ಮಾತುಕತೆಗೆ ಹೊರಡಲು ಅನುಸರಿಸುತ್ತಿದ್ದರೆಂದು ಭಾವಿಸಿದಳು. ಆದರೆ ತನ್ನ ಬಗ್ಗೆ ಮಾತುಕತೆ ಎಂಬುದು ತಿಳಿಯಲಿಲ್ಲ. ಇವತ್ತು ಅಕ್ಕನನ್ನ ಜೊತೆಗೆ ಕರೆದೊಯ್ಯುವುದು ಬೇಡ ಎಂದು ತಾನೊಬ್ಬನೇ ಲಘು ಬಗೆಯಲ್ಲಿ ಮೋಹಿತ್ನ ಮನೆ ತಲುಪಿದ. ಗೆಳೆಯನ ಕಂಡಿದ್ದೆ ಮೋಹಿತ್ ಸಹ ಅವನ ಜೊತೆ ತೋಟದತ್ತ ಹೊರಡಲು ತಯಾರಾಗಿದ್ದ. ಇಬ್ಬರು ಹೊರಟಿರುವುದು ಕಂಡು ತಾಯಿ ಮನಸ್ಸು ಸಿಹಿ ಸುದ್ದಿಯನ್ನೇ ಬಯಸಿತ್ತು. ಮಂದಾರಳಿಗೆ ಮನೆಯಿಂದ ಹೊರಟಾಗ ನಿನ್ನೆಯ ಘಟನೆ ಮನಸ್ಸನ್ನು ಕಾಡಿತ್ತು. ಮತ್ತೆ ದಾರಿಯಲ್ಲಿ ಸುನೀಲ ಸಿಕ್ಕರೆ ಆತಂಕದಲ್ಲೇ ಹೆಜ್ಜೆ ಹಾಕಿದಳು. ದಾರಿಯಲ್ಲಿ ಸುನೀಲ ಸಿಗಲಿಲ್ಲ. ಆದರೆ ಅವನ ಪರಿಚಯದವರು ನಿನ್ನೆ ಅವನನ್ನು ತನ್ನೂರಿನಲ್ಲೇ ನೋಡಿದವರು ಎದುರಾದರು. ಮಂದಾರ, ನಿನ್ನ ಗಂಡನ ನೋಡ್ದೆ ನಿನ್ನೆ ಎಂದಾಗ ನಂಗೆ ಗಂಡ ಇಲ್ಲ, ಮಂದಾರ ಕಟುವಾಗಿ ಉತ್ತರಿಸಿದ್ದಳು. ಸುನೀಲ, ನಿನ್ನ ಗಂಡ ಅಲ್ವಾ? ಮೊದಲೇ ನೊಂದಿದ್ದ ಮನಸ್ಸು ಆಕ್ರೋಶಗೊಂಡಿತ್ತು. ಯಾವ ಸುನೀಲ? ಅವನು ಈಗ ನನ್ನ ಗಂಡ ಅಲ್ಲ, ಡೈವರ್ಸ್ ಆಗಿ ಆಗ್ಲೇ ತಿಂಗಳ ಮೇಲಾಯ್ತು ಎಂದು ಹೇಳುತ್ತಾ ಮತ್ತೆ ಅವರ ಜೊತೆ ಮಾತಿಗೆ ನಿಲ್ಲದೆ ಹೊರಟಳು. ಮಂದಾರ ನೆಮ್ಮದಿಯ ನೆಲೆ ಸುಲೋಚನನ ಮನೆಯತ್ತ ಹೊರಟರೆ ಮಹೇಶನ ಗಾಡಿ ನೆಮ್ಮದಿಯ ಕಾಣಲು ತೋಟದತ್ತ ಹೊರಟಿತ್ತು. ಯಾರ ಮನಸ್ಸಿನಲ್ಲಿ ಏನಿದೆ ಎಂದು ಬಲ್ಲವರಾರು? ಮಹೇಶನ ಜೊತೆ ತೋಟಕ್ಕೆ ಬಂದ ಮೋಹಿತನಿಗೆ ಹಸಿರ ಹಾಸು ಕಂಡು ಮನಸ್ಸು ತಂಪೆನಿಸಿತು. ಮಹೇಶನಿಗೆ ಮರದಲ್ಲಿ ಮೂಡಿದ ಮಿಂಚಿನ ಬಳ್ಳಿಯನ್ನು ಮೋಹಿತನ ಮನದೊಳಗೆ ನೀಡುವ ತವಕ. ಆದರೆ ಏನೋ ಮಾತನಾಡುವುದಿದೆ. ಬಾಯೆಂದು ಕರೆಸಿಕೊಂಡ ಮೋಹಿತ್ ನನ್ನ ಜೊತೆ ಮಾತನಾಡುವಂತದ್ದು ಏನಿದೆ ಎಂಬ ಕುತೂಹಲ ಒಂದು ಕಡೆ. ಮೋಹಿ, ಹೇಳು, ಯಾಕೆ ನನ್ನ ಜೊತೆ ಬಂದಿದ್ದು ಎಂದ. ಮೋಹಿತ್ ಗೆಳೆಯನ ಕೈ ಹಿಡಿದು, ನೋಡು ಮಹೇಶ, ನಿನ್ನಿಂದ ನಂಗೆ ಒಂದು ಸಹಾಯವಾಗಬೇಕು, ಇಲ್ಲ ಅನ್ನಬೇಡ ಪ್ಲೀಸ್ ಎಂದ. ಅಯ್ಯೋ ಗೆಳೆಯ, ಅದನ್ನು ಮಾಡೋಕೆ ಅಂತಾನೆ ನನ್ನ ಐರಾವತದ ಮೇಲೆ ನಿನ್ನ ಕೂರಿಸಿ ಕರೆತಂದದ್ದು, ಅದೇನು ಹೇಳು ಎಂದ. ಅಮ್ಮ ನಿನ್ನೆ ಮದುವೆ ವಿಚಾರ ತಿಳಿದಾಗಿಂದ ನನ್ನ ಮದುವೆ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದಾರೆ ಎಂದು ಪೀಠಿಕೆ ಹಾಕಿದ. ಮಹೇಶನಿಗೆ ಒಳಗೊಳಗೆ ಖುಷಿ. ಇವನ ಮದುವೆ ಸುದ್ದಿ ನನ್ನ ಹತ್ರ ಸಹಾಯ ನಾನು ಬಯಸಿದ್ದು ಇದೇ ಅಲ್ವೇ ಎಂದು ಸ್ವಾಗತದಲ್ಲಿ ಸಂತೋಷ ಪಟ್ಟ. ತನ್ನದೇ ಲೋಕದಲ್ಲಿದ್ದವನನ್ನ ಮೋಹಿತ್, ಲೋ ಗೆಳೆಯ, ಏನ್ ನಿನ್ನ ಹುಡುಗಿ ನೆನಪಲ್ಲಿ ತೇಲಾಡ್ತಾ ಇದ್ಯಾ ಹೇಗೆ ಎಂದಾಗ ವಾಸ್ತವಕ್ಕೆ ಬಂದಿದ್ದ. ಏ ಹಾಗೇನಿಲ್ಲ, ನಾ ಬೇರೆ ಏನೋ ಯೋಚಿಸ್ತಾ ಇದ್ದೆ, ಹೇಳಿ ಎಂದ. ಮಹೇಶ, ನಾನು ಮದುವೆ ಆಗೋಣ ಅಂತಿದ್ದೀನಿ ಕಣೋ ಎಂದ. ಗೋಳ್ ಎಂದು ನಕ್ಕ ಮಹೇಶ. ಮದುವೆ ಆಗೋ ಮಾರಾಯ, ಆಗುವಂತಾನೆ ಅಮ್ಮ ಅವಸರ ಮಾಡ್ತಿರೋದು ಎಂದ. ನಗು ನಿಲ್ಸು ಮಾರಾಯ, ನನ್ನ ಸಮಸ್ಯೆ ಅದಲ್ಲ, ಮತ್ತೆ ಏನು ತೊಂದರೆ ಎಂದ. ಮಹೇಶನ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಮಹೇಶ, ಹೇಳು ಬೋಯಿ, ಮತ್ತೆ ನಾ ಒಂದು ಹುಡುಗಿನ ಪ್ರೀತಿಸ್ತಾ ಇದ್ದೀನೋ ಕಣೋ. ಅಮ್ಮಂಗೆ ಹೇಳಿಬಿಡು, ಇನ್ನೂ ಖುಷಿ ಆಗ್ತಾರೆ, ಹುಡುಗಿ ನೋಡು ಕಾಟ ತಪ್ತು ಅಂತ ಮಹೇಶ ಹೇಳಿದ. ಅದೇ ಈಗ ಬಂದಿರೋ ಸಮಸ್ಯೆ ನೋಡು, ನೀನೇ ಪರಿಹರಿಸಬೇಕು. ಮಹೇಶನಿಗೆ ತುಪ್ಪ ಬಂದು ಬಾಳೆಲಿ ಬಿದ್ದಂತ ಅನುಭವ. ಅದೆಷ್ಟು ಖುಷಿ ಪಟ್ಟನೋ ಅದು ದೇವರಿಗೆ ಗೊತ್ತು. ಆದರೆ ಆ ಖುಷಿ ಕ್ಷಣಕಾಲವೂ ಉಳಿಯಲಿಲ್ಲ. ಮಹೇಶನಿಗೆ ಬೆನ್ನು ಮಾಡಿ ನಿಂತ ಮೋಹಿತ್ ಮಾತು ಮುಂದುವರಿಸಿದ್ದ. ಕಾಲೇಜಿನಲ್ಲಿ ಸುಮಾ ಎಂಬ ನನ್ನ ಕ್ಲಾಸ್ ಮೇಟ್ ಒಬ್ಬಳನ್ನ ಪ್ರೀತಿಸ್ತಾ ಇದ್ದೀನಿ. ಒಳ್ಳೆ ಹುಡುಗಿ, ಅಮ್ಮ ಇಲ್ಲ ಅವಳಿಗೆ, ಅಪ್ಪನ ಆಶ್ರಯದಲ್ಲೇ ಬೆಳೆದವಳು, ವಿದ್ಯಾವಂತೆ. ಆದರೆ ಅಮ್ಮ ಪಟ್ಟಣದ ಹುಡುಗಿನ ಒಪ್ತಾರೋ ಇಲ್ವೋ ಕೇಳಲು ಭಯ ಎಂದ. ಮಹೇಶನ ಕಣ್ಣಿಂದ ಹನಿ ಜಾರಿತ್ತು. ಅದೆಷ್ಟು ಖುಷಿಯಿಂದ ಅವಸರಿಸಿ ಬಂದಿದ್ದಾನೋ
ಅಷ್ಟೇ ಅವಸರವಾಗಿ ಆ ಖುಷಿ ಅವನಿಂದ ಹೋಗಿತ್ತು. ತಾನು ಪ್ರಸ್ತಾಪಿಸಬೇಕೆಂದು ಬಂದ ವಿಷಯ ಮನದೊಳಗೆ ಕರಗಿತು. ಗೆಳೆಯನ ಪ್ರೀತಿ ಗೆಳೆಯನಿಗೆ ಸಿಗಲಿ, ನಾನು ಸ್ವಾರ್ಥಿಯಾಗಿ ಯೋಚಿಸಬಾರದು ಎನ್ನುತ್ತಾ ತಿರುಗಿ ಮೋಹಿತನ ಮುಂದೆ ಬಂದ. ಮೋಯಿ ಪ್ರೀತಿ ಮಾಡಿದ್ದು ತಪ್ಪಲ್ಲ, ಆದರೆ ಹುಡುಗಿ ಅವರ ಮನೆತನ, ಅವಳು ಅವಳ ಅಪ್ಪ ಎಲ್ಲ ಹಳ್ಳಿಯನ್ನು ಒಪ್ಕೋತಾರ, ಅದೆಲ್ಲ ಯೋಚನೆ ಮಾಡಿದ್ದೀಯೇ ಎಂದ ಭಾರವಾದ ಮನಸ್ಸಿನಿಂದ. ಮೋಹಿತ್ ನನ್ನ ಬಗ್ಗೆ ಅವರೆಲ್ಲ ತಿಳ್ಕೊಂಡಿದ್ದಾರೆ. ನಾವೇನು ಹಳ್ಳಿಗೆ ಬಂದು ಇರೋಲ್ಲಲ್ವಾ, ಈ ವರ್ಷ ನಂಗೆ ಕೆಲಸ ಸಿಗುತ್ತೆ, ಮಂಗಳೂರಿನಲ್ಲಿ ಇರೋಣ ಅಂದುಕೊಂಡಿದ್ದೇನೆ. ಇದೆಲ್ಲ ಅಮ್ಮಂಗೆ ಹೇಳಲು ಭಯ. ಅವಳನ್ನು ಒಪ್ಪಿಸುವ ಜವಾಬ್ದಾರಿ ನಿನ್ನದು ಎಂದು ಮಹೇಶನ ಕೈ ಹಿಡಿದ. ತಾನೊಂದು ಬಗೆದರೆ ದೈವ ಇನ್ನೊಂದು ಬಗೆಯುತ್ತಿದೆ. ನಾವು ಪಾತ್ರಧಾರಿಗಳು, ಸೂತ್ರಧಾರ ಮೇಲಿರುವ. ಅವರಿಚ್ಛೆ ಇದೇ ಆಗಿದ್ದರೆ ತಪ್ಪಿಸಲಾದೀತೆ. ಮನದೊಳಗೆ ಮಾತುಗಳಿಲ್ಲಿಸಿದ. ದುಃಖದ ಸೆಲೆ ಕೊರಳ ತಬ್ಬಿತ್ತು. ಆದರೂ ತೋರಗೊಡದೆ ಸರಿ ಪ್ರಯತ್ನಿಸುತ್ತೇನೆ ಎಂದ. ಮೋಹಿತ್ ಸಂತೋಷದಿಂದ ಉಬ್ಬಿದ. ಯಾಕೆಂದರೆ ಮಹೇಶ ಮಂದಾರ ಅಮ್ಮನ ಮನಸ್ಸನ್ನ ಗೆದ್ದವರು. ಇವರು ಮನಸ್ಸು ಮಾಡಿದರೆ ಅಮ್ಮ ಖಂಡಿತ ಒಪ್ಪುತ್ತಾರೆ ಎಂಬ ನಂಬಿಕೆ ಅವನದು. ಗೆಳೆಯನಿಗೆ ತನ್ನ ಅಕ್ಕನ ವಿಚಾರ ಹೇಳಬೇಕು, ಅವಳಿಗೊಂದು ಸುಂದರ ಬಾಳು ಕೊಡು ಎಂದು ಕೇಳಬೇಕು ಎಂದು ಓಡೋಡಿ ಬಂದ ಮಹೇಶನು ದುಃಖದಿಂದ ಕುಗ್ಗಿದ್ದ. ಇತ್ತ ಮಂದಾರ ಸುಲೋಚನನ ಮನೆ ತಲುಪಿದ್ದಳು. ಮಗ ಮತ್ತು ಮಹೇಶ ಒಟ್ಟಿಗೆ ಹೋಗಿದ್ದು ಶುಭ ಸಮಾಚಾರ ಬರಬಹುದೆಂದು ಕಾಯುತ್ತಿದ್ದ ಅಮ್ಮನ ಎದುರು ಬಂದ ಮಂದಾರಳಿಗೆ ಸುಲೋಚನನ ಚಡಪಟಿಕೆ ಅರ್ಥವಾಗಲಿಲ್ಲ. ತನ್ನ ಪಾಡಿಗೆ ತಾನು ಹೊಲಿಗೆ ಕೆಲಸ ಶುರು ಮಾಡಿದ್ದಳು. ಅಮ್ಮ ಮಗನ ಬರುವಿಕೆಗಾಗಿ ದಾರಿ ಕಾಯುತ್ತಿದ್ದರು. ಮಗ ತನ್ನ ಮನದ ಭಾರವನ್ನ ಮಹೇಶನ ಹೆಗಲಿಗೆ ಹಾಕಿ ನಿರಾಳನಾದ. ಆದರೆ ಮಹೇಶ ಭಾರ ಹೊರಲಾರದೆ ಸುಸ್ತಾಗಿದ್ದ. ಯಾವುದರ ಅರಿವಿಲ್ಲದೆ ಮಂದಾರ ಕಾಯಕದಲ್ಲಿ ತೊಡಗಿದ್ದಳು. ಮಹೇಶನ ಹೃದಯ ಭಾರವಾಗಿತ್ತು. ಒಂದೆಡೆ ಈಗಾಗ್ಲೇ ಮದುವೆಯಾಗಿ ಡೈವರ್ಸ್ ಆದ ನನ್ನ ಅಕ್ಕನನ್ನ ಸೊಸೆ ಮಾಡಿಕೊಳ್ಳಿ ಎಂದು ನಾನು ಯಾವ ಬಾಯಿಯಿಂದ ಕೇಳಲಿ? ಅವರು ತನ್ನಕ್ಕನ ಮೇಲಿನ ಅನುಕಂಪದಿಂದ ತಾಯಿ ಪ್ರೀತಿ ತೋರುತ್ತಿದ್ದಾರೆ. ಹಾಗಂತ ಮಮತಾಮಯಿ ಸುಲೋಚನರಿಗೆ ಮೋಹಿತ್ರ ವಿಚಾರ ತಿಳಿಸುವುದು ಅಷ್ಟು ಸುಲಭದ ಕೆಲಸವಲ್ಲ. ಜವಾಬ್ದಾರಿ ನೆನೆಸಿಕೊಂಡ ಮಹೇಶನಿಗೆ ತಂಪಾದ ತೋಟದಲ್ಲಿದ್ದರೂ ಬೆವರಿನಿಂದ ತೊಯ್ದಿದ್ದ. ಮೋಹಿತ್ ಒಂದೇ ಸಮ ಸುಮಳ ಬಗ್ಗೆ, ಅವಳ ತನ್ನ ಪ್ರೀತಿಯ ಬಗ್ಗೆ ಮಾತನಾಡುತ್ತಾ ತೋಟವೆಲ್ಲ ಸುತ್ತುತ್ತಿದ್ದ. ಅವನಿಗೆ ಮಹೇಶನ ಮನದಾಳದ ನೋವು ಅರಿವಿಗೆ ಬರಲೇ ಇಲ್ಲ. ಗೆಳೆಯನ ಪ್ರತಿ ಮಾತಿಗೂ ಆವು ಎನ್ನುತ್ತಾ ಅವನೆಲ್ಲ ಭಾವನೆಗಳಿಗೆ ಕಿವಿಯಾಗಿದ್ದ ಮಹೇಶ. ಆದರೆ ಮಹೇಶನ ಸಹ ಏನು ಮಾತನಾಡ ಬಯಸಿದ್ದ ಎಂಬುದನ್ನ ಸಂಪೂರ್ಣ ಮರೆತಿದ್ದ. ಮಧ್ಯಾಹ್ನದ ಸಮಯವಾದ ಕಾರಣ ಹಸಿವು ಮೋಹಿತನನ್ನು ಎಚ್ಚರಿಸಿತು. ಅಯ್ಯೋ, ನಾನೊಬ್ಬನು ಪ್ರೀತಿಸಿದ ಹುಡುಗಿ ಗುಗ್ಗಲ್ಲೇ ಕಳೆದು ಬಿಟ್ಟೆ. ನೀನು ಏನೋ ಹೇಳಬೇಕು ಅಂತಿದ್ದೆ, ಏನು ಹೇಳು? ನೀನು ನಿನ್ನ ಹುಡುಗಿ ಬಗ್ಗೆ ಹೇಳ್ಬೇಕಿತ್ತ? ಹೇಳು, ನಾನು ಕೇಳ್ತೇನೆ ಎಂದ ಅವಸರಿಸುತ್ತ. ಮಹೇಶ ಮಾತು ಬರುತ್ತಿದ್ದ. ಏನಿಲ್ಲ ಬಿಡು, ಮುಂದಿನ ವಾರ ಮಾತುಕತೆ ಇದೆ ಅಂತ ಹೇಳಲು ಬಂದಿದ್ದೆ ಎಂದ. ಎದೆಯಾಳದ ಮಾತು ಬಾಯಿಗೆ ಬರಲಿಲ್ಲ. ಬರುವಾಗ ಇದ್ದ ಉರುಪು ಮನೆಗೆ ವಾಪಸ್ ಹೊರಡುವಾಗ ಇರಲಿಲ್ಲ. ಮನೆ ಮುಂದೆ ಗಾಡಿ ಬಂದಾಗ ಅಮ್ಮ ಲಘು ಬಗೆಯಿಂದ ಸ್ವಾಗತಕ್ಕಾಗಿ ಬಂದರು. ಮೋಹಿತ್ ಕೋಡಿ ಸೇರಿದರೆ ಮಹೇಶ ಅಕ್ಕನ ಅರಸುತ್ತಾ ನಡೆದ. ಆದರೆ ಸುಲೋಚನನ್ನು ಬಿಡಬೇಕಲ್ಲ. ಮಹೇಶನಿಗೆ ಅವರ ಮುಖ ಕಂಡಾಗಲೇ ಒಳಗೊಳಗೆ ಭಯವಾಗುತ್ತಿತ್ತು. ಮಹೇಶನ ಮುಖಲಕ್ಷಣ ಕಂಡು ಕಳವಳಗೊಂಡಿತ್ತು ತಾಯಿ ಹೃದಯ. ಮಹೇಶ ಕಾಲು ತೊಳೆದು ಬಾ, ಊಟ ಹಾಕ್ತೇನೆ ಎನ್ನುತ್ತಾ ಮಗನನ್ನ ಕೂಗಿದರು. ಮೋಹಿತ್ ಬಿಸಿಲು ಹಾಕುತ್ತಾ ಊಟಕ್ಕೆ ಕುಳಿತ. ಮಹೇಶ ಆಗಲೇ ಊಟಕ್ಕೆ ಕುಳಿತಿದ್ದಾಗಿತ್ತು. ಮಂದಾರಳನ್ನ ಕರೆಯಮ್ಮ, ಒಟ್ಟಿಗೆ ಊಟ ಮಾಡೋಣ ಎಂದಾಗ ಮಹೇಶ ಒಳಗೊಳಗೆ ಸಂಕಟ ಪಡುತ್ತಿದ್ದ. ಆ ಸೂಕ್ಷ್ಮವನ್ನ ಸುಲೋಚನ ಗ್ರಹಿಸದೇ ಇರಲಿಲ್ಲ. ಬೇಡ, ಅವಳಿಗೆ ಕೆಲಸ ಇದೆ, ಸಂಜೆಯೊಳಗೆ ಸುಜಾತನ ಮದುವೆ ಬಟ್ಟೆ ಕೊಡಬೇಕು ಎನ್ನುತ್ತಾ ಮಹೇಶನನ್ನ ನೋಡಿದರು. ಕಣ್ಣು ಕೆಂಪಗಾಗಿತ್ತು. ಮಗ ಊಟ ಮಾಡಿ ಹೋದ ನಂತರ ಮಹೇಶನ ಸಮೀಪ ಬಂದ ಸುಲೋಚನ, ಯಾಕೆ ಹೀಗಿದ್ದೀಯಾ? ಮಹೇಶ ಊಟವು ಸರಿ ಮಾಡಲಿಲ್ಲ. ಮಗ ಮದುವೆ ವಿಷಯ ಏನಾದ್ರೂ ಮಾತನಾಡಿದನ ಎಂದಾಗ ಮಹೇಶನ ತಡೆದಿದ್ದ ದುಃಖ ಅನಿಯಾಗಿ ಅರಿದಿತ್ತು. ಅಮ್ಮ ಎಂದ. ಏಳು ಮಹೇಶ, ಯಾಕೆ ದುಃಖ? ಅಮ್ಮ, ನಿಮ್ಮ ಮನೆಗೆ ಸೊಸೆಯಾಗಿ ನನ್ನ ಅಕ್ಕನ ಕಳುಹಿಸಬೇಕೆಂಬ ಮಹದಾಸೆಯಿಂದ ಇಂದು ಮೋಹಿತರಲ್ಲಿ ಕೇಳಬೇಕೆಂದಿದ್ದೆ. ಆದರೆ ಮಾತು ಹೊರಡಲಿಲ್ಲ. ಏಳು, ಆದ್ರೆ ಏನಾಯ್ತು? ಈಗಾಗ್ಲೇ ಒಂದು ಮದುವೆಯಾದ ಹುಡುಗಿ ಬೇಡ ಅಂತ ಹೇಳಿದ್ನ, ಹೇಳು ಏನಂದ? ಇಲ್ಲಮ್ಮ, ಅದರ ಬಗ್ಗೆನೂ ಹೇಳಲಿಲ್ಲ. ನಾ ವಿಷಯ ಪ್ರಸ್ತಾಪಿಸುವ ಮೊದಲೇ ಅವನು ಅವನ ಪ್ರೀತಿಯನ್ನ ಹೇಳಿಕೊಂಡ. ತಾಯಿಯ ಮನ ಕದಡಿತ್ತು. ಮಗ ಮೋಹಿತ್ಗೆ ಸದ್ಗುಣ ಸುಶೀಲ ಮಂದಾಳನ್ನ ತರಬೇಕೆಂದು ತುಡಿಯುತ್ತಿದ್ದ ಮನವು ಆ ಸ್ಥಾನದಲ್ಲಿ ಇನ್ಯಾರೋ ಬರುತ್ತಾರೆಂಬುದು ಒಪ್ಪಿಕೊಳ್ಳಲಾಗದ ಸ್ಥಿತಿ ತಲುಪಿತ್ತು. ಅಮ್ಮ ಎಂದು ಮಹೇಶ ಕೈ ಹಿಡಿದಾಗ ವಾಸ್ತವಕ್ಕೆ ಬಂದಿದ್ದರು. ಅಮ್ಮ, ನಾನು ಅಕ್ಕನಿಗೆ ಮತ್ತೊಂದು ಮದುವೆ ಮಾಡುವ ಬಗ್ಗೆ ಸ್ವಲ್ಪವೂ ಯೋಚಿಸಿರಲಿಲ್ಲ. ಆದರೆ ಮೊನ್ನೆ ಭಾವ ಇನ್ನೊಂದು ಮದುವೆಯಾಗಿ ಊರೂರು ಸುತ್ತುತ್ತಿದ್ದಾರೆ ಎಂಬುದು ಗೊತ್ತಾದಾಗ ನನ್ನಕ್ಕನಿಗೆ ಮದುವೆ ಯಾಕಾಗಬಾರದು ಎಂಬ ಯೋಚನೆ ಬಂತು. ಕೂಡಲೇ ನೆನಪಾಗಿದ್ದು ನನ್ನ ಗೆಳೆಯ ಮೋಯಿ. ಕಣ್ಣು ತೇವವಾಗಿತ್ತು, ಮಾತು ಮುಂದುವರೆದಿತ್ತು.
ಆದರೆ ಅವರು ಇನ್ಯಾರನ್ನು ಪ್ರೀತಿಸುತ್ತಿದ್ದಾರೆ ಎಂದಾಗ ಅವರ ಪ್ರೀತಿಗೆ ಆಧಾರವಾಗಿ ನಿಲ್ಲಬೇಕೆಂದುಕೊಂಡು ನನಗೆ ನಾನೇ ಸಮಾಧಾನ ಪಟ್ಟುಕೊಂಡೆ ಎಂದು ತನ್ನ ಮಾತು ಮುಗಿಸಿದ. ಮಹೇಶನ ಮಾತಿಗೆ ಕಿವಿಯಾಗಿದ್ದವಳು ಮಂದಾರ. ಎದೆ ದಸಕ್ಕೆದ್ದಿತು. ಆಗಿರೋ ಒಂದು ಮದುವೆಯು ಮನಸ್ಸನ್ನ ಉಳಿದಿತ್ತು. ಮದುವೆ ಗಂಡ ಸಂಸಾರ, ಈ ಪದಗಳು ಅರ್ಥ ಕಳೆದುಕೊಂಡಿದ್ದವು. ಹೀಗಿರುವಾಗ ಮಹೇಶನ ಈ ಯೋಚನೆ, ಅದು ಮೋಹಿತ್ಗೆ ನನ್ನ ಮದುವೆ ಮಾಡಿಸಲು ಹೊರಟಿದ್ದಾನೆ, ಎಂತ ಹುಚ್ಚು ಯೋಚನೆ ಇವನದು ಎಂದಿತು ಮಂದರಾಳ ಮನ. ತಾನು ಕದ್ದು ಕೇಳುವುದು ಸರಿಯಲ್ಲ. ನೇರವಾಗಿ ಮಹೇಶನಿಗೆ ಹೇಳಬೇಕೆಂದು ಹೆಜ್ಜೆ ಮುಂದಿಡಲು ಹೊರಟಾಗ ಸುಲೋಚನನ ಮಾತು ತಡೆದಿತ್ತು. ಮಹೇಶ, ನಿನ್ನ ಗೆಳೆಯರಿಗೆ ಕೇಳಿಬಿಡು. ಮಂದಾರ ಈ ಮನೆ ಮಹಾಲಕ್ಷ್ಮಿ, ಅವಳ ಹೊರತು ನಾನು ಬೇರೆ ಯಾರನ್ನು ಈ ಮನೆ ಸೊಸೆ ಅಂತ ಒಪ್ಪುವುದಿಲ್ಲ. ಮಹೇಶ ಮತ್ತು ಮನೆಯಲ್ಲಿ ನಿಂತು ಮಾತನ್ನು ಆಲಿಸುತ್ತಿದ್ದ ಮಂದಾರ ಇಬ್ಬರಿಗೂ ಸುಲೋಚನನ ಮನದಾಳದ ಮಾತು ಆಶ್ಚರ್ಯ ಉಂಟು ಮಾಡಿತ್ತು. ಅಮ್ಮ ಎನ್ನುತ್ತಾ ಮಹೇಶ ಮೇಲಿದ್ದ. ಇಬ್ಬರ ಕಣ್ಣು ತುಂಬಿತ್ತು. ಮಂದಾರ ಪುನಃ ಹುಲಿಗೆ ಕೋಣೆ ತಲುಪಿದ್ದಳು. ಮದುವೆ ಬಗ್ಗೆ ಯೋಚನೆ ಇಲ್ಲವಾದರೂ ಸುಲೋಚನನ ಉದಾರ ಹೃದಯದ ಮಾತುಗಳು ಮಂದಾರಳ ನವ ತಟ್ಟಿತ್ತು. ಅರಿವಿರದೆ ಕಣ್ಣಿಂದ ಅರಿ ಜಾರಿತ್ತು. ಸುಲೋಚನನು ಕಣ್ಣ ನೀರು ಒರೆಸಿಕೊಳ್ಳುತ್ತಾ ಕೋಪದಿಂದ ಮಗನ ಕಡೆ ಹೊರಟಾಗ ಮಹೇಶ ತಡೆದಿದ್ದ. ಅಮ್ಮ, ಮಹೇಶ ಪ್ರೀತಿಸುತ್ತಿರುವ ಹುಡುಗಿ ನನ್ನಕ್ಕಳಿಗಿಂತ ಚೆನ್ನಾಗಿರಬಹುದು. ಇತ್ತೀಚಿನ ಪ್ರೀತಿ ಅದಲ್ಲ, 2-3 ವರ್ಷಗಳ ಪ್ರೀತಿಯದು. ಅದನ್ನು ಬೇಡ ಅನ್ನಬೇಡಿ. ಮೋಹಿಯ ಮದುವೆಗೆ ಖುಷಿಯಿಂದ ನಿಮ್ಮ ಒಪ್ಪಿಗೆ ಕೊಡಿ ಎಂದು ಬೇಡಿಕೊಂಡ. ಅಷ್ಟರಲ್ಲಾಗಲೇ ಮೋಹಿತ್ ಅಲ್ಲಿಗೆ ಬಂದಿದ್ದ. ಅಮ್ಮನ ಕಣ್ಣು ತಪ್ಪಿಸ್ತರಂತೆ ಕೆಳಗೆ ಮುಖ ಮಾಡಿ ನಿಂತ. ಅಮ್ಮನ ಕೋಪ ಕಡಿಮೆ ಆದಂತಿಲ್ಲ. ಅಮ್ಮನ ಮುಖ ಮೊಗಸೆಯಲ್ಲಿಡು. ಅಮ್ಮ, ಪ್ಲೀಸ್ ಪ್ಲೀಸ್ ಒಪ್ಕೋ. ಸುಮಾ ಒಳ್ಳೆ ಹುಡುಗಿ, ತಾಯಿ ಕಳೆದುಕೊಂಡ ಅನಾಥೆ, ಅವಳಿಗೆ ನೀನೇ ತಾಯಿ ಆಗಬೇಕು ಎಂದು ತನ್ನ ಕೋರಿಕೆ ಮುಂದಿಟ್ಟ. ಎಷ್ಟಾದರೂ ಮಮತಾಬಾಯಿ ಸುಲೋಚನ ಮಗನ ಮಾಡಿದ ಮುಖ ಕಂಡಿದ್ದೆ ತನ್ನಾಸೆಯನ್ನ ಮನದೊಳಗೆ ಮರೆಮಾಚುತ್ತಾ ಸರಿ ಬಿಡು ಎಂದು ಅಲ್ಲಿಂದ ನಡೆದರು. ಮಹೇಶನನ್ನ ಎತ್ತಿ ಒಂದು ಸುತ್ತು ತಿರುಗಿಸಿ ಬಿಟ್ಟ ಮೋಹಿತ್. ಖುಷಿಗೆ ಪಾರವೇ ಇರಲಿಲ್ಲ. ಒಬ್ಬ ಗೆಳೆಯನ ಸಂತೋಷದ ಸುತ್ತ ತುದಿ ತಲುಪಿದ್ದರೆ ಇನ್ನೊಬ್ಬ ಗೆಳೆಯ ಒಳಗೊಳಗೆ ನೋವಿನಿಂದ ಕುಸಿಯುತ್ತಿದ್ದ. ಸಂತೋಷವೇ ತನ್ನ ಸಂತೋಷವೆಂದು ಮಹೇಶ ಅವನ ಮದುವೆಗೆ ತಾಯಿಯನ್ನ ಒಪ್ಪಿಸುವಲ್ಲಿ ಸಫಲನಾಗಿದ್ದ. ಅಕ್ಕನಿಗೆ ಒಂದೊಳ್ಳೆ ಸಂಬಂಧ ಹುಡುಕುವ ಹೊಸ ಜವಾಬ್ದಾರಿಯೊಂದಿಗೆ ಮತ್ತೆ ತೋಟಕ್ಕೆ ನಡೆದ. ಮಂದಾರಳ ಮನಸ್ಸು ಸುಲೋಚನದ ಯೋಚನೆಯತ್ತ ಸುತ್ತುತ್ತಿತ್ತು. ಮೋಹಿತ್ನ ನಾನು ಯಾವತ್ತೂ ಅಂತಹ ಭಾವನೆಯಿಂದ ಕಂಡಿಲ್ಲ. ನನ್ನ ಮದುವೆ ಮುರಿದು ಬಿದ್ದಾಗಿಂದ ನನಗಂತ ಭಾವನೆಯೇ ಸತ್ತು ಹೋಗಿದೆ. ಜೀವಂತವಾಗಿದ್ದೇನೆಂದರೆ ಅದು ತಮ್ಮನಿಗಾಗಿ, ಪ್ರೀತಿಯ ಮಹೇಶನಿಗಾಗಿ. ಈಗ ಅವನು ಸಹ ನನಗೆ ಮತ್ತೊಂದು ಮದುವೆ ಬಗ್ಗೆ ಯೋಚಿಸುತ್ತಿದ್ದಾನೆ. ನನ್ನ ಜೀವನ ಅದ್ಯಾವ ದಿಕ್ಕಿನತ್ತ ಸಾಗುವುದೋ ದೇವ ಎಂದು ನಿಟ್ಟುಸಿರು ಬಿಡುತ್ತಾ ಊಟಕ್ಕೆ ಹೊರಟಳು. ಮಂದಾರನನ್ನ ಕಂಡಿದ್ದೆ ಸುಲೋಚನ ಬಿಗಿದಪ್ಪಿದರು. ನನಗೆ ಪುಣ್ಯವಿಲ್ಲ ಬಿಡು ಎನ್ನುತ್ತಾ ಊಟಕ್ಕೆ ಕುಳಿತರು. ವಿಷಯ ಗೊತ್ತಿದ್ದರೂ ಗೊತ್ತಿಲ್ಲದಂತೆ ಉಳಿದಳು ಮಂದಾರ. ಮಂದಾರಳಿಗೆ ಗೊತ್ತಾದರೆ ನನ್ನ ಮಗ ತಿರಸ್ಕರಿಸಿದ ಎಂಬುದು ಅವಳಿಗೆ ಇನ್ನಷ್ಟು ನೋವು ನೀಡಬಹುದೆಂದು ಅವಳಿಗೆ ಹೇಳದೆ ಸುಮ್ಮನೆ ಊಟ ಮಾಡಿದರು. ಇಬ್ಬರದು ಮೌನ, ಮೂಕ ರೋದನ. ಮಹೇಶನ ಮದುವೆ ಮಾತುಕತೆಗೆ ತಂದೆ ಜೊತೆಗೆ ರಾಮಣ್ಣನೊಂದಿಗೆ ಹೋಗಿದ್ದ. ಹಿರಿಯರೆಲ್ಲ ಸೇರಿ ಮುಂದಿನ ತಿಂಗಳ ಮುಹೂರ್ತ ಚೆನ್ನಾಗಿದೆ, ಆಗಲೇ ಸೂಕ್ತ ಎಂದು ನಿರ್ಧರಿಸಿದರು. ಮದುವೆ ಖರ್ಚು ವೆಚ್ಚ ಇವುಗಳ ಬಗ್ಗೆ ಮಾತುಕತೆ ಆಯಿತು. ದಿನವನ್ನ ನಿಗದಿಪಡಿಸಿದರು. ಮಹೇಶ ಹೆಣ್ಣು ನೋಡಲು ಬಂದಾಗ ಹುಡುಗಿಯನ್ನು ಸರಿಯಾಗಿ ನೋಡಿರಲಿಲ್ಲ. ಆದರೆ ಮೋಹಿತ್ ತನ್ನ ಪ್ರೀತಿಯ ಹುಡುಗಿಯ ಬಗ್ಗೆ ಹೇಳಿದಾಗಿನಿಂದ ತಾನು ಮದುವೆ ಆಗುವ ಹುಡುಗಿ ಬಗ್ಗೆ ಸ್ವಲ್ಪ ಮನಸ್ಸು ಕಾಡುವಂತೆ ಮಾಡಿತ್ತು. ಮನೆಯನ್ನೆಲ್ಲ ನೋಡಿದ. ಎಲ್ಲಾದರೂ ಕಾಣುವಳು ಎಂದು ಚಹಾ ಹಿಡಿದು ಬರುವ ಮಮತಾ ಕಾಣಿಸಿದಳು. ಹಾಗೆ ಕಿರುನಗೆಯೊಂದು ಮುಖದಲ್ಲಿ ಮೂಡಿತ್ತು. ಪರಸ್ಪರ ಕಣ್ಣುಗಳು ಮಾತನಾಡಲು ಅವನಿಸುತ್ತಿತ್ತು. ಆದರೆ ಹಿರಿಯರೆದುರು ಮುಜುಗರದಿಂದ ಮಹೇಶ ರಾಮಣ್ಣನೊಂದಿಗೆ ಮಾತುಗೆಳೆದ. ಮನೆಯಿಂದ ಹೊರಡುವಾಗ ಮಮತಾ ಒಳಗಿನ ಕಿಟಕಿಯಿಂದಲೇ ಕೈ ಮಾಡಿ ಬೀಳ್ಕೊಟ್ಟಳು. ಮಹೇಶ ಮದುವೆಗೆ ಸಿದ್ಧತೆ ಇವತ್ತಿಂದಲೇ ಶುರು ಎನ್ನುತ್ತಾ ಅಪ್ಪನೊಂದಿಗೆ ಪೇಟೆಗೆ ಹೊರಟ. ಮುಂದಿನ ತಿಂಗಳೇ ಮದುವೆ ಎಂದು ಕೇಳಿ ಅಮ್ಮ ಖುಷಿಯಾದರು. ಅಜ್ಜಿಗೂ ಸಂತೋಷವೇ ಸಂತೋಷ. ಮಂದಾರಳಿಗೆ ಖುಷಿಯಾದರೂ ಸಹ ಮಹೇಶ ನನ್ನಿಂದ ದೂರವಾಗುತ್ತಿರುವಂತೆ ಭಾಸವಾಯಿತು. ಮಹೇಶ ಮಮತಾಳ ಕಂಡ ಖುಷಿಯಲ್ಲಿ ಅಕ್ಕನ ಕರಕೊಂಡು ಮಹಡಿ ಏರಿದ. ತಮ್ಮನ ಮೊಗದ ಕಳೆಯೇ ಇಡುತ್ತಿತ್ತು ಅವನ ಖುಷಿಯ ಕಾರಣವನ್ನ. ಮಹೇಶ ಮಮತಾಳನ್ನ ಮಾತನಾಡಿಸಿ ಬಂದೇ ಎದ್ದಳು. ಅಯ್ಯೋ ಅಕ್ಕ, ನೋಡಿದೆ ಅಷ್ಟೇ, ಮಾತನಾಡಿಸಲೇ ಮಾರಾಯ್ತಿ ಎಂದು ನಾಚುತ್ತ. ಓ, ಹಾಗೋ ಸಮಾಚಾರ. ಮುಂದಿನ ತಿಂಗಳು ಬರ್ತಾಳಲ್ಲ, ಮಾತನಾಡುವಿಯಂತೆ. ಈಗ ಹೋಗಿ ಮಲಗು ಎಂದಳು. ತನ್ನ ಹೊಸ ಬಾಳಿನ ಕನಸಿನೊಂದಿಗೆ ಮಹೇಶ ನಿದ್ದೆ ಮಾಡಿದ. ಮಹೇಶನ ಮದುವೆ ತನ್ನ ಮುಂದಿನ ದಿನಗಳ ನಿದ್ದೆ ಕದಲಿದೆ ದೇವರನ್ನ ಬೇಡಿಕೊಂಡಳು. ಇತ್ತ ಮೋಹಿತ್ ಅಮ್ಮನ ಒಪ್ಪಿಗೆ ಪಡೆದು ನಿರಾಳನಾಗಿದ್ದ. ಸುಮನನ್ನ ಮದುವೆಯಾಗಿ ನನ್ನ ಪ್ರೀತಿಯ ಸುಮನೊಂದಿಗೆ ಬದುಕಿನ ಕನಸು ಕಾಣುತ್ತಿದ್ದರೆ ಮಗನ ಪ್ರೀತಿಯೊಪ್ಪಿದ ಅಮ್ಮ ಬರುವ ಸೊಸೆ ಹೇಗಿರುವಳು. ಮಗ ನನ್ನಿಂದ ದೂರವಾಗದಿರಲಿ ಭಗವಂತ ಎಂದು ನಿಟ್ಟುಸಿರು ಬಿಟ್ಟರು. ನಿತ್ಯದಂತೆ ಸೂರ್ಯ ಸರಿಯಾದ ಸಮಯಕ್ಕೆ ಜಗ ಬೆಳಗಿದ್ದ. ಮರಳಿ ಮಂಗಳೂರಿಗೆ ಪಯಣ ಬೆಳೆಸಿದ್ದ ಮೋಹಿತ್. ಅಮ್ಮನ ಮನಸ್ಸು ಭಾರವಾಗಿತ್ತು. ಹೊಲಿಗೆ ಕೆಲಸದಲ್ಲಿ ತನ್ಮಯಳಾದ ಮಂದಾರಳೊಮ್ಮೆ ನೋಡಿ ಹೊರಗೆ ಬಂದ ಮೋಹಿತ್ನಿಗೆ ಅಮ್ಮನ ಮನ ಮಂದಾರಳನ್ನ ಬಯಸಿತ್ತು ಎಂಬುದು ಅರಿವಿಗೆ ಬರಲಿಲ್ಲ.
ಮದುವೆ ಬಗ್ಗೆ ಮಾತಾಡಿ ತಿಳಿಸುತ್ತೇನಮ್ಮ ಎಂದು ಹೇಳಿ ಹೊರಟಿದ್ದ. ಅಮ್ಮನ ಕಣ್ಣು ಮಗ ಹೋದ ದಿಕ್ಕನ್ನೇ ಹಿಂಬಾಲಿಸಿತ್ತು. ಮಹೇಶನ ಮದುವೆ ತಯಾರಿ ಬರದಿದ್ದ ಸಾಗಿತ್ತು. ವೈಭವದ ಮದುವೆ ಅಲ್ಲದಿದ್ದರೂ ಅವು ಇವು ಅಂತ ಓಡಾಟ ಖರ್ಚು ತಾನೊಬ್ಬರೇ ಮನೆಯ ಜವಾಬ್ದಾರಿ ನೋಡಿಕೊಳ್ಳಬೇಕಾದ ಕಾರಣ ಮಹೇಶ ನಡೆದಿದ್ದ. ಆಗಾಗ ಅಕ್ಕ ಮದ್ದರಳ ನಗು, ಹಿತವಾದ ಮಾತು ಮನಸ್ಸಿನಷ್ಟು ತಂಪೆರೆಯುತ್ತಿತ್ತು. ಅಕ್ಕನಿಗಾಗಿ ತುಸು ದುಬಾರಿ ಸೀರೆಯನ್ನ ತಂದಿದ್ದ. ಅಜ್ಜೆ ಕಣ್ಣು ಕುಕ್ಕಿತ್ತು. ಅದ್ಯಾಕೋ ಮಹೇಶ, ದುಡ್ಡೆಲ್ಲ ಅವನವಶ್ಯಕ ಖರ್ಚು ಮಾಡ್ತಿದ್ಯಾ? ಮುಂದೆ ನಿನ್ನ ಹೆಂಡತಿಗೆ ಅಂತ ಇಟ್ಕೋ, ಪೂರ ನಿನ್ನ ಅಕ್ಕನಿಗೆ ಸುರಿಬೇಡ ಎಂದಾಗ ಮಹೇಶನಿಗೆ ಬಂದ ಕೋಪದಲ್ಲಿ ಅಜ್ಜಿ ಎಂಬ ಒಂದೇ ಕಾರಣಕ್ಕೆ ತನ್ನ ಕೋಪ ತಾನೇ ನುಗ್ಗಿಕೊಂಡ. ಅಜ್ಜಿ, ದುಡ್ಡು ನನ್ನದು, ಖರ್ಚಿನ ಬಗ್ಗೆ ನೀವು ತಲೆಕೆಡಿಸಿಕೊಳ್ಳಬೇಡಿ. ನಿಮಗೆ ತಂದ ಸೀರೆ ವಾಪಸ್ ಕೊಟ್ಟು ಬರ್ಲಾ? ನೀವೆಲ್ಲಿ ಹೊರಗೆ ಹೋಗಲ್ವಲ್ಲ, ಸುಮ್ಮನೆ ಖರ್ಚು ಎಂದ ಅಜ್ಜಿ ತೆಪ್ಪಗಾದರು. ಅಜ್ಜಿಯ ಮಾತಿಗೆ ಮನನೊಂದರು. ಮಹೇಶನ ಪ್ರೀತಿಗೆ ಸೋತು ಅವನು ತಂದ ಸೀರೆಯನ್ನ ಮದುವೆಗಾಗಿ ಸಿದ್ಧಪಡಿಸಲು ಹೊರಟಳು. ಜೊತೆಗೆ ಅಜ್ಜಿ ಸೀರೆ ಸಹ ಎತ್ತಿಕೊಂಡು ಒಳಿಯಲು ಒಯ್ದಳು. ಮಹೇಶನ ಮದುವೆಯ ದಿನ ಮಂದಾರಳ ಮನಸ್ಸು ತನ್ನ ಮದುವೆಯ ಸಂಭ್ರಮವನ್ನ ನೆನಪಿಸುತ್ತಿತ್ತು. ಉಡುತ್ತಿದ್ದ ಸೀರೆ ನೆರಿಗೆ ಕೈ ತಪ್ಪಿತ್ತು. ಕಣ್ಣು ಒದ್ದೆಯಾಗಿತ್ತು. ಸಮಾಜದಲ್ಲಿ ಹೆಣ್ಣು ಸಂತೋಷವಾಗಿ ಬದುಕಬೇಕಾದರೆ ಜೀವನದಲ್ಲಿ ಮದುವೆ ಸಹ ಅತಿ ಮುಖ್ಯ. ನನ್ನ ಪಾಲಿಗೆ ಅದು ನನ್ನ ಜೀವನದ ಅಂತ್ಯ ಎಂಬಂತಾಯ್ತು ಎಂದುಕೊಳ್ಳುತ್ತಿರುವಾಗಲೇ ಮಹೇಶನ ಧ್ವನಿ ಕೇಳಿ ಎಚ್ಚೆತ್ತುಕೊಂಡು ಸೀರೆ ಉಡಲು ಮುಂದಾದಳು. ಅಕ್ಕ, ತಯಾರಾದೆಯ? ಪುರೋಹಿತರು ಅದೇನು ತಾಳಿಗೆ ತೆಗೆದುಕೊಳ್ಳಲು ಅಕ್ಕನ ಕರೆ ಎನ್ನುತ್ತಿದ್ದಾರೆ, ಬೇಗ ಬಾ ಅಂತ. ಸರಳತೆಯ ಮಂದಾರ ಸುಂದರಿ. ಅವಳಿಗೆ ಅಷ್ಟೇನು ಮೇಕಪ್ ಬೇಕಿಲ್ಲ. ಪೌಡರ್ ಹಚ್ಚಿ ಕುಂಕುಮದ ಬೊಟ್ಟಿಟ್ಟು ಹೊರಬಂದಾಗ ಮಹೇಶನಿಗೆ ಅಂದು ತನ್ನ ಮದುವೆಗಾಗಿ ಅಲಂಕೃತಗೊಂಡ ಅಕ್ಕ ನೆನಪಾಗಿದ್ದಳು. ಅಕ್ಕನ ಮದುವೆಯ ದಿನದ ನೆನಪು ಅವರಿಗೆ ಸಹ ದುಃಖ ತರಿಸಿತ್ತು. ಆದರೂ ತೋರ್ಗೊಡದೆ ಅಕ್ಕನೊಂದಿಗೆ ಮಂಟಪದತ್ತ ತೆರಳಿದ. ಮದುವೆಗೆ ಬಂದವರಿಗೆಲ್ಲ ಮಂದಾರಳೆ ಮಾತಿಗೆ ವಿಷಯವಾಗಿತ್ತು. ಹಾಗೆ ಹೀಗೆ ತಲೆಗೊಂದು ಮಾತು. ಕೆಲವರು ಅವಳು ಇನ್ನೊಂದು ಮದುವೆ ಆಗಬೇಕು ಎಂದರೆ, ಇನ್ನು ಕೆಲವರು ಆಗಿರೋ ಒಂದು ಮದುವೆಯೇ ನಿಭಾಯಿಸೋಕ್ಕಾಗಲ್ಲ, ತವರು ಸೇರಿದಳು ಎಂದು ಗೊಣಗಿದರು. ಕಿವಿಗೆ ಬಿದ್ದರು ಬೀಳದಂತೆ ಮಹೇಶನ ಮದುವೆ ಸಂತೋಷದಲ್ಲಿ ಭಾಗಿಯಾದಳು ಮಂದಾರ. ಮಹೇಶನ ಮದುವೆ ಸಂಘವಾಗಿ ನೆರವೇರಿತ್ತು. ಮಮತಾ ಮಹೇಶನ ಮನೆ ತುಂಬಿದ್ದಳು. ಅಮ್ಮ ಅಪ್ಪ ಅಜ್ಜಿಗೆ ಸೊಸೆಯನ್ನ ಕಂಡಾಗ ವಿಶೇಷ ಪ್ರೀತಿ. ಎಷ್ಟೆಂದರೂ ಹೊಸತಲ್ಲವೇ? ಮಂದಾರ ಸಹ ಮಮತಾಳ ಮೇಲೆ ತುಸು ಜಾಸ್ತಿ ಅಕ್ಕರೆ ತೋರುತ್ತಿದ್ದಳು. ಮಹೇಶನ ಸಂಸಾರ ಸುಖವಾಗಿ ಸಾಗುತ್ತಿತ್ತು. ಆದರೆ ಅದು ಹೆಚ್ಚು ಕಾಲ ಸಾಗಲಿಲ್ಲ. ಮಮತಾ ಹೊಸದರಲ್ಲಿ ಏನು ಅರಿಯದ ಮುಗ್ಧಿಯಂತಿದ್ದಳು. ಬರುಬರುತ್ತಾ ಮಂದಾರಳ ಮೇಲೆ ಮಹೇಶ ತೋರುವ ಪ್ರೀತಿ ಕಾಳಜಿ ಸಹಿಸದಾದಳು. ದಿನವೂ ಮಹೇಶನ ಜೊತೆ ಕಿರಿಕಿರಿ ಮಾಡಲು ಶುರುಬಿಟ್ಟಳು. ಮಂದಾರ ದಿನವೂ ಕೆಲಸಕ್ಕೆ ಹೊರಡುವ ಮುನ್ನ ಮನೆಗೆಲಸ ಮುಗಿಸಿ ಹೊರಡುವುದು ರೂಢಿಯಾಗಿತ್ತು. ಆದರೆ ಮನೆಯಲ್ಲಿ ಆಗುತ್ತಿರುವ ಬದಲಾವಣೆಯ ಸೂಕ್ಷ್ಮ ಅರಿವಾಗಿ ಬರದೇ ಇರಲಿಲ್ಲ. ತನ್ನಿಂದಾಗಿ ಮನೆಯ ನೆಮ್ಮದಿ ಹಾಳಾಗಬಾರದೆಂಬುದು ಮಂದಾರಳ ಕಾಳಜಿ ಆಗಿತ್ತು. ಸುಲೋಚನರ ಪ್ರೀತಿ, ಆತ್ಮೀಯತೆ, ಕರುಣೆ ಮಂದಾರಳ ಮನಸ್ಸನ್ನ ಹಿತವಾಗಿರಿಸಿತ್ತು. ಒಮ್ಮೆ ಮೋಹಿತ್ ಬಂದವರು ತಾಯಿಯನ್ನು ಕರೆದುಕೊಂಡು ಸುಮಾಳನ್ನ ನೋಡಲು ಹೊರಟ. ಮಂದಾರಳ ಮೇಲಿನ ನಂಬಿಕೆ ಎಷ್ಟಿತ್ತೆಂದರೆ, ಮನೆಯ ಬೀಗದ ಕೈಯನ್ನ ಮಂದಾರಳಿಗೆ ಒಪ್ಪಿಸಿ ಸುಲೋಚನ ಮನಸ್ಸಿಲ್ಲದ ಮನಸ್ಸಿನಿಂದ ಮಗನ ಜೊತೆ ಹೊರಟರು. ನೋಡಲು ಸುಂದರವಾಗಿ ಇದ್ದ ಹುಡುಗಿ ಸುಮ. ಮೊದಲೇ ತಾಯಿ ಪ್ರೀತಿ ಕಳಕೊಂಡವಳು ಎಂಬ ಭಾವ ಸುಲೋಚನನಿಗೆ ಭಾವಿ ಸೊಸೆಯನ್ನ ಕಂಡೊಡನೆ ಮನಸ್ಸು ಮೃದುವಾಗಿತ್ತು. ಹುಡುಗಿ ತಂದೆಯೊಂದಿಗೆ ಮಾತನಾಡಿ ಮದುವೆ ದಿನ ನಿಶ್ಚಯಿಸಿದರು. ಮೋಹಿತ್ ಮನ ಹರುಷದಿಂದ ಕುಣಿದಾಡಿತ್ತು. ಅಮ್ಮ ಮಗನ ಖುಷಿಯಲ್ಲಿ ತನ್ನ ಖುಷಿ ಕಾಣ ಬಯಸಿದರು. ಪುನಃ ತನ್ನೂರಿಗೆ ಬಂದ ಸುಲೋಚನರಿಗೆ ಸುಮಳನ್ನ ನೋಡಿ ಬಂದರು. ಮನಸ್ಸು ಮಂದಾರಳನ್ನೇ ಕಣ್ಮುಂದೆ ನೆನಪಿಸಿಕೊಳ್ಳುತ್ತಿತ್ತು. ಮಂದಾರಳ ಕೆಲಸ, ಅವಳ ಸರಳತೆ, ಶಿಸ್ತು, ಹಿತವಾದ ಮಾತು, ಹಿರಿಯರಲ್ಲಿ ಗೌರವ, ತಮ್ಮನ ಬಗೆಗಿನ ಪ್ರೀತಿ ಎಲ್ಲವೂ ಅವಳ ಒಳ್ಳೆಯತನವನ್ನ ಸಾರಿ ಹೇಳುತ್ತಿತ್ತು. ಇಂತಹ ಮಗುವಿಗೆ ಈಗಾಗಬಾರದಾಗಿತ್ತು ಎಂದು ಅಂದುಕೊಂಡು ತಮ್ಮ ಬಳಿ ಕರೆದು ಪ್ರೀತಿಯಲ್ಲಿ ಮಾತನಾಡಿಸಿದರು. ಅಮ್ಮ ಬಂದ್ರ? ಕುಡಿಯೋಕೆ ಏನ್ ತರ್ಲಿ? ಸೊಸೆಯನ್ನು ನೋಡಿದ್ರ? ಮೋಹಿತ್ ಖುಷಿಯನ್ನ ಹೀಗೆ ಒಂದೊಂದ ವೇಳೆ ಒಂದರಂತೆ ಪ್ರಶ್ನಿಸಿದಳು. ಶಾಂತರಾಗಿ ಕುಳಿತ ಸುಲೋಚನ ಅವಳ ಮುಗ್ಧತೆಯ ಮರುಗಿದರು. ಅವಳೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿ ಅವಳ ಯೋಗಕ್ಷೇಮ ವಿಚಾರಿಸಿದರು. ಮಂದಾರ, ನೀನು ಈ ಮನೆಯ ಮಗಳಂತೆ ಇರಬೇಕು. ಮೋಹಿಯ ಮದುವೆ ನನ್ನ ಹಾಗೂ ಈ ಮನೆಯ ಬಂಧ ಕೆಡಬಾರದು. ಈಗ ಹೇಗೆ ಬರ್ತಿದ್ಯೋ ಮುಂದೆಯೂ ಹೀಗೆ ಬರಬೇಕು. ಮೋಹಿಯ ಮದುವೆಗೆ ನೀನೇ ನನಗೆ ಜೊತೆಯಾಗಿ ಇರಬೇಕು ಎನ್ನುತ್ತಿರುವಂತೆ ಸುಲೋಚನರ ಗಂಟಲು ಬಿಗಿಯಾಯಿತು. ಮುಂದೆ ಮಾತನಾಡಲಾರದೆ ಹೊರ ನಡೆದರು. ಮಂದಾರಳಿಗೂ ಕಣ್ಣು ತುಂಬಿತ್ತು. ಸುಲೋಚನನ ಮನದ ವೇದನೆಯ ಕಾರಣ ಗೊತ್ತಿತ್ತು. ಅದಕ್ಕೆ ಅವರ ಹಿಂದೇನೆ ಹೋಗುತ್ತಾ, ಅಮ್ಮ, ನಾನು ಈ ಮನೆಗೆ ಬರೋದು ನಿಲ್ಲಲ್ಲ, ನಿಮ್ ಜೊತೆ ಅಡಿಗೆ ಮಾಡೋದು ನಿಲ್ಸಲ್ಲ. ಮಹೇಶನ ಮದುವೆ ಮುಗಿಸಿದ್ದೇನೆ, ಇನ್ನು ಮೋಹಿತನ ಮದುವೆ ತಯಾರಿ ಶುರು ಮಾಡಲಾಯಿತು ಎಂದು ನಗುತ್ತಾ ಹೇಳುತ್ತಿರುವ ಮಂದಾರಳ ನಗು ಮುಖದಲ್ಲಿತ್ತೇ ಹೊರತು ಮನದಲ್ಲಿರಲಿಲ್ಲ. ಇಬ್ಬರು ಒಬ್ರು ನಗುತ್ತಾ ಮನೆ ಕೆಲಸದತ್ತ ಮುಖ ಮಾಡಿದರು. ಸಂಜೆ ಮನೆ ತಲುಪುತ್ತಿದ್ದಂತೆ ಮಮತಾಳ ಗೊರಗಾಟದ ಗದ್ದಲ ಮಂದಾರಳ ಕಿವಿ ಹೊಕ್ಕಿತ್ತು. ಅಲ್ಲಿ ಸುಲೋಚನರು ತೋರಿದ ಪ್ರೀತಿಗೆ ಬೆಲೆ ಕಟ್ಟಲಾಗದು. ಇಲ್ಲಿ ಮಮತಾ ಅಕ್ಕ ತಮ್ಮನ ಪ್ರೀತಿಯ ಬೆಲೆ ಅರಿಯದಾದಳು. ಮಂದಾರ ಬರುತ್ತಿರುವುದನ್ನು ಗಮನಿಸಿ ಮಮತಾ ಮಾತು ಶುರು ಮಾಡಿದ್ದಳು.
ಇಂದೇನು ನಾನು ನೋಡಿದೆ ಸರಿ ಹೋಯ್ತು, ಇಲ್ಲ ಅಂದಿದ್ರೆ ನನ್ನ ಸೀರೆ ಗತಿ ಏನು? ಅಪ್ಪ ಪ್ರೀತಿಯಿಂದ ನನಗೆ ಕೊಡಿಸಿದ್ದು ಅದು, ಇವಳು ಎಲ್ಲೆಲ್ಲೋ ಇಟ್ಟು ನೀರೆಲ್ಲ ತಾಗಿ ಹಾಳಾದ್ರೆ ಎಂದ ಮಮತಾ ಒಂದೇ ಸಮನೆ ಅಜ್ಜಿಯ ಬಳಿ ಮಂದಾರಳ ಬಗ್ಗೆ ದೂರುತ್ತಿದ್ದರೆ ಅಜ್ಜಿ ಸೊಸೆಯ ಮಾತಿಗೆ ತುಪ್ಪ ಸುರಿಯುತ್ತಿದ್ದರು. ಬರ್ಲಿ ಅವಳು, ಮಹೇಶನ ಎದುರಿಗೆ ಹೇಳು, ಆ ಸೀರೆ ತೋರ್ಸು, ಇಲ್ಲ ಅಂದ್ರೆ ಅವರು ನಿನ್ನ ಮಾತು ಒಪ್ಪಲ್ಲ. ನಂಗೂ ಹೇಳಿ ಹೇಳಿ ಸಾಕಾಯ್ತು, ನೀನಾದ್ರೂ ಮಹೇಶನ ಸರಿ ದಾರಿಗೆ ತಗೊಬ್ಬ, ಅಕ್ಕನ ಈ ಮನೆಯಿಂದ ಗಂಡನ ಮನೆಗೆ ಕಳ್ಸೋ ಏರ್ಪಾಡು ಮಾಡಿಸು ಎಂಬ ಮಾತು ಮಂದಾರಳ ಕಿವಿ ತಲುಪಿದ್ದೆ ಮನವೆಲ್ಲ ನೋವಿನ ಮುದ್ದೆಯಾಯಿತು. ಅಜ್ಜಿ ಮಮತಾಳ ಜೊತೆ ಸೇರಿ ಅವಳ ಮನಸ್ಸನ್ನ ಕೆಡಿಸ್ತಾ ಇದ್ದಾರೆ. ಮುಂದೆ ಈ ಮನೆಯಲ್ಲಿ ಹೊಸತೊಂದು ಸಮಸ್ಯೆ ಶುರುವಾಗದಿರಲಿ ಭಗವಂತ ಎನ್ನುತ್ತಾ ಒಳ ಬಂದಳು. ಮಮತಾ ಮಂದಾರಳನ್ನು ನೋಡಿಯೂ ನೋಡದಂತೆ ಒಳ ನಡೆದಳು. ಅಜ್ಜಿ ನೋಡು ಬಂದಳು ನಮ್ಮನೆ ಮಗಳು. ಸೊಸೆಯ ಹೊಸ ಸೀರೆ ಎಲ್ಲೇ ಇಟ್ಟು ಹೋಗಿದ್ದೆ, ಅದು ಇಡೋ ಜಾಗನ? ಅಷ್ಟು ಒಳ್ಳೆ ಸೀರೆ, ನಿಂದೇ ಸೀರೆ ಆದ್ರೆ ಹಂಗೆ ಎಲ್ಲೆಲ್ಲೋ ಇಡ್ತಿದ್ಯಾ ಎಂದು ಗದರಲು ಶುರು ಮಾಡಿದರು. ಮಂದಾರಳಿಗೆ ಸರಿಯಾಗಿ ನೆನಪಿತ್ತು, ತಾನು ಮಮತಾಳ ಸೀರೆ ಮುಟ್ಟಿಲ್ಲ, ತನ್ನ ಮೇಲೆ ಸುಮ್ಮನೆ ಆರೋಪ ಮಾಡುವ ಸಲುವಾಗಿ ನಾಟಕ ಇದೆಂದು. ಆದರೆ ಮಹೇಶನವರೆಗೂ ಈ ಮನಸ್ತಾಪ ಹೋದರೆ ಅವನ ಮತ್ತು ಮಮತಾಳ ಸಂಬಂಧ ಕೆಡುವುದೆಂದು ಗೊತ್ತಿತ್ತು. ಅಜ್ಜಿ ಕೆಲಸಕ್ಕೆ ಬೇಗ ಹೊರಟಿದ್ದಕ್ಕೆ ಸರಿಯಾಗಿ ಇಡಲು ಮರೆತೋದೆ. ಇನ್ನೊಮ್ಮೆ ಇಂಥ ತಪ್ಪು ಆಗಲಜ್ಜಿ, ದಯವಿಟ್ಟು ಸುಮ್ಮಿರ್ರಿ. ಮಹೇಶ ಇನ್ನೇನು ಬರುವ ಹೊತ್ತು, ಅವನಿಗೆ ಈ ವಿಷಯ ತಿಳಿಸಿ ದೊಡ್ಡದು ಮಾಡಬೇಡಿ, ಕೈ ಮುಗಿಯುತ್ತೇನೆ ಎನ್ನುತ್ತಾ ಕಣ್ಣೀರು ತುಂಬಿಕೊಂಡು ಕೈ ಮುಗಿದು ನಿಂತಳು. ಬಾಗಿಲ ಮನೆಯಲ್ಲಿ ನೋಡುತ್ತಿದ್ದ ಮಮತಾಳಿಗೆ ಎಲ್ಲಿಲ್ಲದ ಖುಷಿ, ಆದರೆ ಜಾಸ್ತಿ ಸಮಯ ಖುಷಿ ಅನುಭವಿಸಲು ಆಗಲಿಲ್ಲ. ಅಂಗಳದಲ್ಲಿ ಮಹೇಶನ ಬೈಕ್ ಶಬ್ದ ಬಂದಿದ್ದೆ. ಇರ್ಲಿ ಬಿಡಿ ಅಜ್ಜಿ, ಪಾಪ ಅತ್ತಿಗೆ ಏನೋ ಮರೆತು ಇಟ್ಟಿರಬಹುದು, ನನಗೇನು ಬೇಜಾರ ಇಲ್ಲ, ಅವಳಿಗೆ ಕಣ್ಣೀರ ಬರ್ಸ್ಬೇಡಿ ಅಜ್ಜಿ ಎನ್ನುತ್ತಾ ಮಮತಾ ನಾಟಕ ಮುಂದುವರಿಸಿದ್ದಳು. ಮಂದಾರ ಮಹೇಶ ಬರುವ ಮುನ್ನ ಅಲ್ಲಿಂದ ತನ್ನ ಕೋಣೆಯತ್ತ ನಡೆದಳು. ಮಂದಾರ ಹೋದತ್ತ ನೋಡುತ್ತಾ ಮಮತಾ, ಅಜ್ಜಿ ಅವರು ಬರ್ತಿದ್ದಾರೆ, ಸುಮ್ನಿರು ಎಂದು ಅಜ್ಜಿಯ ಬಾಯಿ ಮುಚ್ಚಿಸಿದಳು. ಕೋಲಿ ಸೇರಿದ ಮಂದಾರಳ ಎಷ್ಟು ಸಮಾಧಾನ ತಂದುಕೊಂಡರೂ ಕಣ್ಣೀರನ್ನ ತಡೆಯಲಾಗಲಿಲ್ಲ. ಜೋರಾಗಿ ಅಳಬೇಕು ಅನಿಸಿದರೂ ಅಳುವಂತಿಲ್ಲ. ಮಹೇಶನಿಗೆ ಗೊತ್ತಾದರೆ ಮನೆ ರಣರಂಗ. ಬಾಯಿ ಮುಚ್ಚಿ ಅತ್ತಳು. ಮಹೇಶ ಬಿಟ್ಟಿರು ಅತ್ತಿ ಬರುತ್ತಿರುವುದು ಗೊತ್ತಾಗಿ ಕಣ್ಣುರಿಸಿಕೊಂಡು ಕೋಣೆಯ ಬಾಗಿಲು ಭದ್ರಪಡಿಸಿದಳು. ಅಕ್ಕ, ನಿನ್ನ ಹತ್ರ ಸ್ವಲ್ಪ ಮಾತನಾಡಬೇಕಿತ್ತು ಅಂದ ಹೊರಗಿನಿದ್ದಾಳೆ. ಬರ್ತೀನಿ ಮಹೇಶ, ನೀ ಹೋಗು, ಸ್ವಲ್ಪ ಹೊತ್ತು ಬಿಟ್ಟು ಬರ್ತೇನೆ ಎಂದಾಗ ಮಹೇಶ ಅಲ್ಲಿಂದ ಹೊರಟ. ತಡೆದಿದ್ದ ದುಃಖ ಮತ್ತೆ ಒತ್ತರಿಸಿ ಬಂದಿತ್ತು. ಎಲ್ಲದಕ್ಕೂ ನನ್ನ ಅಭಿಪ್ರಾಯ ಕೇಳಿ ಮುಂದೆ ಹೆಜ್ಜೆ ಇಡುವ ಮಹೇಶ, ಅದನ್ನು ಸಹಿಸದ ಮಮತಾ, ಇವರಿಬ್ಬರ ನಡುವೆ ಅರಿತೋ ಅರಿಯದೆಯೋ ಮಹೇಶನ ಸಂಸಾರದಲ್ಲಿ ಬಿರುಕು ಮೂಡಿದರೆ ಅದಕ್ಕೆ ನಾನೇ ಕಾರಣವಾಗುತ್ತೇನೆ. ಯಾಕಪ್ಪ ತಂದೆ ನಂಗೆ ಈ ಪರೀಕ್ಷೆ ಎನ್ನುತ್ತಾ ತನಗೆ ತಾನೇ ಸಮಾಧಾನ ತಂದಳು. ಮಹೇಶನ ಹುಡುಕಿ ಬಂದಳು. ಅಕ್ಕನನ್ನ ಕಂಡ ತಕ್ಷಣ ಮಹೇಶ, ಅಕ್ಕ ನಾಳೆ ಬಟ್ಟೆ ಅಂಗಡಿಗೆ ಹೋಗಬೇಕು, ನೀ ಮೋಹಿತ್ ಮನೆಗೆ ಹೋಗೋದು ಬೇಡ ಎಂದಾಗ ಅಲ್ಲೇ ಬಾಗಿಲ ಸಂದಿಯಿಂದ ಅಕ್ಕ ತಮ್ಮನ ಮಾತು ಕದ್ದು ಕೇಳುತ್ತಿದ್ದ ಮಮತಾಳ ಕಿವಿ ನಿಮಿರಿತ್ತು. ನನ್ನ ಕರೆದುಕೊಂಡು ಹೋಗುವ ಬದಲು ಅಕ್ಕನ ಕರೆದುಕೊಂಡು ಹೋಗ್ತಿರುವ ಇವರಂತವರು ಅಂತ ಕೋಪ ಬಂದಿತ್ತು. ತಡ ಮಾಡದೆ ಮಮತಾ ಎದುರು ಬಂದವಳೆ, ಏನ್ರಿ ನಾವೊಬ್ಬಳು ಇದೇನೆ ಅಂತ ಮರೆತು ಬಿಟ್ರ ಹೇಗೆ, ನಾನು ಬರ್ತೇನೆ ಎಂದು ಓದಾರೆ ಬಿಟ್ಟಳು. ಮಹೇಶರಿಗೂ ಕೋಪ ಬಂದಿತ್ತು. ಮಮತಾ ಎಂದು ಜೋರಾಗಿ, ಆದರೆ ಮಮತಾ ಮಾತು ನಿಲ್ಲಿಸುವಂತೆ ಕಾಣಲಿಲ್ಲ. ಮಂದಾಳನ್ನ ದೂರುವುದೊಂದೇ ಮಾಡಿದಳು. ಕೋಪ ಮಿತಿ ಮೀರಿತ್ತು. ರಪ್ ಅಂತ ಕಪಾಳಕ್ಕೆ ಬಿತ್ತು. ಮಮತಾ ಮಾತು ನಿಂತಿತ್ತು. ಮಂದಾರ ಮೂಕ ಪ್ರೇಕ್ಷಕಿಯಾದಳು. ಏನಾಗಬಾರದೆಂದು ಆದಷ್ಟು ತನ್ನ ದುಃಖವನ್ನ ಅದುಮಿಟ್ಟಳು. ಅದು ತಾನಾಗೆ ಮಹೇಶನ ಮುಂದೆ ಬಂದಿತ್ತು. ಕೋಪದ ಅರಿವಿತ್ತು, ಆದರೆ ಕೈ ಎತ್ತುವಷ್ಟು ಕೋಪ ಬರುತ್ತದೆಂದು ಮಂದಾರ ನಿರೀಕ್ಷಿಸಿರಲಿಲ್ಲ. ಎದ್ದು ನಿಂತವಳೆ ಮಹೇಶ ಎಂದು ಗದರಿದಳು. ನೋಡೋಕೆ ನಿನ್ನೆ ಮೊನ್ನೆ ಬಂದವಳು, ನಿನ್ನ ಬಗ್ಗೆ ಮಾತಾಡೋಕೆ ಎಷ್ಟು ಧೈರ್ಯ ಅವಳಿಗೆ, ಏನ್ ಗೊತ್ತು ನಿನ್ನ ಗುಣ ಅವಳಿಗೆ, ನೀ ಏನು ಅಂತ ನಂಗೊತ್ತಿಲ್ವಾ ಎಂದ ಕೋಪದಿಂದಲೇ. ಮಂದಾರಳ ಕಣ್ಣು ತುಂಬಿ ಬಂದಿತ್ತು. ನನಗಾಗಿ ನೀ ಮಮತಾಳ ಮೇಲೆ ಕೈ ಮಾಡಬಾರದಿತ್ತು ಮಹೇಶ, ತಪ್ಪು ಮಾಡಿಬಿಟ್ಟೆ ಎನ್ನುತ್ತಿದ್ದಂತೆ ಮಮತಾ ಎಲ್ಲ ನಿಮ್ಮಿಂದಲೇ ಆಗಿದ್ದು ಎನ್ನುತ್ತಾ ಮುಸುಗುಡುತ್ತಾ ಒಳ ನಡೆದಳು. ಅಮ್ಮ ದೂರದಲ್ಲಿ ನಿಂತು ನೋಡುತ್ತಿರುವವರಿಗೆ ಅರಿವಾಗಿತ್ತು ಮಹೇಶ ಮದುವೆಗೆ ಹಿಂದೇಟು ಹಾಕುತ್ತಿದ್ದ ಕಾರಣ. ಅವನ ಮದುವೆ ಇಂತಹದೊಂದು ಸಮಸ್ಯೆ ತಂದೊಡ್ಡುವುದು. ಇಷ್ಟು ದಿನ ಮಂದಾರಳ ಒಂಟಿತನ ಅವಳ ಬದುಕು ನೋವುಂಟು ಮಾಡುತ್ತಿತ್ತು. ಇನ್ನು ಮುಂದೆ ಮಹೇಶ ಮಮತರ ಮುನಿಸು ಜಗಳವನ್ನ ನೋಡಬೇಕೇ ಎಂದು ತಾಯಿ ಮನಸ್ಸು ನೊಂದಿತು. ಮನೆ ಮನಸ್ಸುಗಳು ನೊಂದಿದ್ದವು. ಯಾರಿಗೂ ಊಟ ಮಾಡುವ ಮನಸ್ಸಿರಲಿಲ್ಲ. ಆದರೂ ಊಟ ಮಾಡದೆ ಮಲಗಿದರೆ ಮಾಡಿಟ್ಟ ಊಟ ವ್ಯರ್ಥವಾಗಬಾರದು. ಪ್ರತಿಯೊಂದುಗಳು ಮಹೇಶನ ಶ್ರಮದ ಫಲ. ಮಮತಾಳ ಕೋಪ ಕಡಿಮೆಯಾಗಲಿಲ್ಲ. ಅವಳೊಬ್ಬಳನ್ನ ಬಿಟ್ಟು ಉಳಿದವರೆಲ್ಲ ಊಟ ಮಾಡಿ ಮಲಗಿದರು. ಮಹೇಶ ಸಮಾಧಾನವಾಗಿ ಮಾತನಾಡಿಸಲು ಪ್ರಯತ್ನಿಸಿದರು. ಮತ್ತದೇ ಹಠ. ನಾಡಿದ್ದು ನಿನ್ನೆ ಕರೆದೊಯ್ಯುತ್ತಿದ್ದೇನೆ, ಇವತ್ತು ಮೋಹಿತ್ ಅವನ ಅಮ್ಮ ಸಹ ಬಟ್ಟೆ ಅಂಗಡಿಗೆ ಬರುತ್ತಿದ್ದಾರೆ, ಅರ್ಥ ಮಾಡ್ಕೊ. ಸುಲೋಚನಮ್ಮ ಕರೆದುಕೊಂಡು ಬಾ ಅಂತಿದ್ದು ಮಂದಾರಳನ್ನ, ನಿನ್ನನ್ನೆಲ್ಲ ಅರ್ಥ ಮಾಡ್ಕೊ. ಮಮತಾಳಿಗೆ ಅರ್ಥ ಹೇಗಾದಿತ್ತು, ಬೇಕಂತಲೇ ಖ್ಯಾತೆ ತೆಗೆದವಳಲ್ಲವೇ. ಮಹೇಶನ ಮಾತು ಬೇಕಿರಲಿಲ್ಲ. ನಾಳೆ ಮಂದಾರ ಹೊರಡುವುದನ್ನ ತಪ್ಪಿಸಬೇಕಿತ್ತಷ್ಟೇ. ಆದರೆ ಮಹೇಶ ಅವಳ ನಾಟಕಕ್ಕೆ ಸೊಪ್ಪು ಹಾಕಲಿಲ್ಲ. ನನ್ನ ನಿರ್ಧಾರವೇ ಕೊನೆ, ಹಸಿವಾಗಿದ್ದರೆ ಊಟ ಮಾಡಿ ಬಂದು ಬಿದ್ಕೊ ಎನ್ನುತ್ತಾ ತಾನೂ ಮಲಗಿದ.
ಮಂದಾರಳ ಬಳಿ ನಿದ್ರೆ ಸುಳಿಯದಾಯಿತು. ಕಣ್ಮುಚ್ಚಿದರೆ ಮಹೇಶ ಮಮತಳಿಗೆ ಹೊಡೆದಿದ್ದು. ಅವಳು ಕೋಪದಿಂದ ಆಡಿದ ಮಾತು ಎಲ್ಲವೂ ಕಣ್ಮುಂದೆ ಬಂದು ಮುಚ್ಚಿದ ಕಣ್ ತೆರೆಸುತ್ತಿತ್ತು. ಸಮಸ್ಯೆಗಳ ಮೂಲ ನಾನೇ ಆಗಿಬಿಟ್ಟೆ. ಯಾವ ತಪ್ಪಿಲ್ಲದಿದ್ದರೂ ಮಂದಾರ ತಪ್ಪೆಲ್ಲವನ್ನ ತಾನೇ ಇಳಿದುಕೊಂಡು ನಿದ್ರೆಗೆ ಪ್ರಯತ್ನಿಸಿದಳು. ಅಂಧಾಕಾರವ ಕಳೆಯುವ ಪ್ರಕಾರತೆಯ ಬೆಳಗುವ ಸೂರ್ಯ ಆಚರಿಯುತ್ತಿದ್ದ. ಮಹೇಶ ಹೇಳಿದಂತೆ ಮಂದಾರ ಹೊರಟು ನಿಂತಳು. ಇಬ್ಬರು ಬಟ್ಟೆ ಅಂಗಡಿಗೆ ಬಂದಾಗ ಅದಾಗಲೇ ಮೋಹಿತ್ ಅಮ್ಮನ ಜೊತೆ ಬಂದಿದ್ದ. ಮಂಗಳ ಕಾರ್ಯಕ್ಕೆ ಬಗೆ ಬಗೆಯ ಬಟ್ಟೆ ಖರೀದಿಯಾಗಿತ್ತು. ಸುಮಳಿಗೆ ಮೋಹಿತ್ನೇ ಸೀರೆ ಆರಿಸಿದ್ದ. ತಾಯಿಗೆ ಮತ್ತೆ ಮಂದಾರಳಿಗೂ ಸಹ ಸೀರೆ ಚೆನ್ನಾಗಿತ್ತು. ಆದರೆ ಅದರ ಬೆಲೆ ನೋಡಿದಾಗ ಅಷ್ಟು ದುಬಾರಿ ಸೀರೆ ತೆಗೆದುಕೊಳ್ಳಲು ಮಂದಾರಳ ಮನ ಒಪ್ಪಲಿಲ್ಲ. ನನಗೆ ಸೀರೆ ಬೇಡವೆಂದು ನಿರಾಕರಿಸಿದಳು. ಆದರೆ ಸುಲೋಚನರವರು ಬಿಡಬೇಕಲ್ಲ, ಮಗನೇ ಆರಿಸಿ ತಂದ ಸೀರೆ ಮಂದಾರಳಿಗೆ ಒಪ್ಪುವ ಸೀರೆ, ತೆಗೆದುಕೊಳ್ಳಲೇಬೇಕೆಂದು ಹಠ ಹಿಡಿದರು. ಕೊನೆಗೂ ಮಂದಾರ ಒಪ್ಪಿ ಸೀರೆ ತೆಗೆದುಕೊಂಡಾಗ ಮೋಹಿತ್ಗೂ ಮಹೇಶನಿಗೂ ಖುಷಿಯಾಗಿತ್ತು. ಬಟ್ಟೆ ಖರೀದಿ ಮುಗಿಸಿ ಹೋಟೆಲ್ ಒಂದರಲ್ಲಿ ಊಟ ಮಾಡಿ ಮಹೇಶ ಮಂದಾರ ಮನೆ ಕಡೆ ಹೊರಟರು. ಮಹೇಶನ ಗಾಡಿಯಲ್ಲಿ ಕುಳಿತ ಮಂದಾರಳಿಗೆ ಮನೆ ಎಂಬ ಮಂಟಪದ ತುಂಬಾ ಹೊಗೆಯ ಮುಸುಕು ಸರಿಯುವುದೆಂತೋ ಎಂಬ ಚಿಂತೆ ಆವರಿಸಿತು. ಮಹೇಶ ಮಮತಾರ ಸಂಸಾರದಲ್ಲಿ ತನ್ನಿಂದ ಬಿರುಕುಂಟಾಗಬಾರದು ಎಂದು ನಿರ್ಧರಿಸಿ ಮಹೇಶನಿಗೆ ಹತ್ತಿರವ ದೇವಸ್ಥಾನದತ್ತ ಹೋಗಲು ಸೂಚಿಸಿದಳು. ಮಂದಾರ ಹೇಳಿದಾಗ ಮಹೇಶ ಬೇಡ ಎನ್ನುವುದುಂಟೆ ಸೀದಾ ದೇವಸ್ಥಾನದತ್ತ ಗಾಡಿ ತಿರುಗಿಸಿದ. ಮಹೇಶನ ಜೊತೆ ದೇವಸ್ಥಾನದ ಆಚಾರದ ಮೇಲೆ ಕುಳಿತು ಮಂದಾರ ನಿಧಾನ ಮಾತಿಗಾರಂಭಿಸಿದಳು. ಮಹೇಶ, ಮನೆಯ ಪರಿಸ್ಥಿತಿ ಇಂದಿನಂತಿಲ್ಲ. ನಿನಗೂ ಗಮನಕ್ಕೆ ಬಂದಿದೆ ಅಂತ ನಂಗೆ ಗೊತ್ತು. ಆದರೆ ಅದರಿಂದ ನಿನ್ನ ಹಾಗೂ ಮಮತಾ ಮಧ್ಯೆ ಜಗಳವಾಗುವುದು ನನಗಿಷ್ಟವಿಲ್ಲ ಎನ್ನುತ್ತಾ ಕೋಪ ಮಾಡಿಕೊಂಡಳು. ಮತ್ತೆ ಮಾತು ಮುಂದುವರಿಸುತ್ತಾ ತನ್ನ ಕೈ ಮೇಲೆ ಮಹೇಶನ ಕೈ ಇರಿಸಿಕೊಂಡು, ಹೇಳು, ನನಗೆ ಮಾತು ಕೊಡು. ಇನ್ಯಾವತ್ತು ಮಮತಾಳನ್ನ ಒಡೆಯುವುದಿಲ್ಲವೆಂದು, ಇನ್ಯಾವತ್ತು ನನಗಾಗಿ ಈ ನಿನ್ನ ಅಕ್ಕನ ಸಲುವಾಗಿ ಅವಳೊಂದಿಗೆ ಜಗಳವಾಡುವುದಿಲ್ಲವೆಂದು ಮಾತು ಕೊಡು. ಈ ದೇವರ ಸನ್ನಿಧಾನದಲ್ಲಿ ಮಾತು ಕೊಡು ಮಹೇಶ ಎನ್ನುವಾಗಲೇ ಕಣ್ಣು ತುಂಬಿತ್ತು. ಅಕ್ಕನ ಮಾತು ಅವಳ ಮುಖ ನೋಡುತ್ತಾ ಮಹೇಶ, ಆಯ್ತಕ್ಕ, ನಿಂಗೆ ನೋವಾಗುವಂತ ಯಾವ ಕೆಲಸನೂ ಮಾಡಲ್ಲ. ಆದರೆ ನಿನಗೆ ನೋವುಂಟು ಮಾಡುವ ಕೆಲಸ ಯಾರೇ ಮಾಡಿದ್ರು ಅದನ್ನು ನೋಡಿ ಸುಮ್ಮನಿರೋಕ್ಕಾಗಲ್ಲ, ನಿಂಗೂ ಗೊತ್ತಲ್ಲ ಎಂದ. ಅದಕ್ಕೆ ಹೇಳ್ತಾ ಇರೋದು, ನೀನು ಇನ್ಯಾವತ್ತು ಮಮತಾ ಜೊತೆ ಜಗಳ ಮಾಡಕೂಡದು, ಮಾತು ಕೊಡು ಎಂದಳು ಮಂದಾರ. ಕೊನೆಗೂ ಒಪ್ಪಿದ ಮಹೇಶ. ಮಂದಾರ ಮಂದಸ್ಮಿತಳಾಗಿ ದೇವರಿಗೆ ಕೈ ಮುಗಿದು ನಿಂತಳು. ಮಾರನೇ ದಿನ ಕೆಲಸಕ್ಕೆ ಬಂದ ಮಂದಾರಳನ್ನ ಕಂಡಾಗ್ಲೇ ಸುಲೋಚನರಿಗೆ ತಿಳಿದಿತ್ತು ಮಗಳು ನೊಂದಿದ್ದಾಳೆಂದು. ಆದರೆ ತನ್ನಿಂದ ಅವಳ ನೋವಿಗೆ ಪರಿಹಾರ ಸಾಧ್ಯವಿಲ್ಲ ಎಂಬುದು ಅರಿವಾಗಿತ್ತು. ಆದರೆ ಸಾಂತ್ವನದ ನುಡಿಗಳನ್ನಾದರೂ ಹೇಳಲು ತಪ್ಪೇನು ಅಂದುಕೊಂಡು ಮಂದಾರ ಎಂದು ಕರೆಯುತ್ತಾ ಒಲಿಗೆ ಕೋಣೆಗೆ ಕಾಲಿಟ್ಟರು. ಮನದೊಳಗೆ ಅವಿತಿದ್ದ ಯಾತನೆಗಳು ಮಾತೃ ಹೃದಯ ಧನಿ ಕೇಳಿದೆ ಬಿಗಿದಪ್ಪಿ ಅಳಲು ಶುರು ಮಾಡಿದಳು. ನಾನೇನು ತಪ್ಪು ಮಾಡಿದ್ದೇನಮ್ಮ? ಇಷ್ಟು ದಿನ ಅಜ್ಜಿ ನನ್ನನ್ನ ಹೀನಾಯವಾಗಿ ಕಾಣುತ್ತಿದ್ದರು. ಏನು ಹಿರಿಯರು ಸಂಪ್ರದಾಯದವರು ಅಂತ ಸುಮ್ಮನಿರುತ್ತಿದ್ದೆ. ಈಗ ಮಹೇಶನ ಹೆಂಡತಿಯೂ ಸೇರಿದ್ದಾಳೆ, ಇಲ್ಲಸಲ್ಲದ ಆರೋಪ ಹೊರಿಸುತ್ತಿದ್ದಾಳೆ ಎನ್ನುತ್ತಿರುವಂತೆ ಮತ್ತೆ ಮಾತು ಹೊರಡಲಿಲ್ಲ. ಮಮತಾಳ ನಾಟಕ ಅತೀವ ವೇದನೆ ನೀಡಿತ್ತು ಎಂಬುದು ಮಂದಾರಳ ಭೋಗವೇ ಇಡುತ್ತಿತ್ತು. ಕುಡಿಯಲು ನೀರು ಕೊಟ್ಟು ಸಮಾಧಾನ ಮಾಡುತ್ತಾ, ಮಂದಾರ, ಒಂದು ಹೆಣ್ಣು ಮದುವೆ ಆಗದೆ ಉಳಿದರೆ ಅಥವಾ ಮದುವೆಯ ನಂತರ ಗಂಡನ ತೊರೆದು ಬಂದರೆ ಅಥವಾ ಗಂಡ ಸತ್ತರೆ ಅವಳ ಬಾಳು ನರಕವೇ. ಸಮಾಜ ಅವಳನ್ನ ಒಂದಿಲ್ಲದ ರೀತಿಯಲ್ಲಿ ಹಿಂಸೆ ನೀಡುತ್ತದೆಯೇ ಹೊರತು ಅವಳಿಗೆ ಆಸರೆಯಾಗಲು ಮುಂದೆ ಬರುವುದಿಲ್ಲ. ಇದು ನಮ್ಮ ದುರ್ದೈವ. ಎಲ್ಲದಕ್ಕೂ ಹೆಣ್ಣು ಬೇಕು. ಆದರೆ ಹೆಣ್ಣಿಗೆ ಈಗಾಗದಾಗ ಎನ್ನೆಲುಬಾಗಿ ನಿಲ್ಲುವವರು ತೀರಾ ವಿರಳ ಎಂದು ಸಮಾಧಾನಿಸಲು ಪ್ರಯತ್ನಿಸಿದರು. ಹಾಗೆ ನೀನು ಇನ್ನೊಂದು ಮದುವೆ ಯಾಕಾಗಬಾರದು ಎನ್ನುತ್ತಿರುವಂತೆ, ಬೇಡ ಅಮ್ಮ, ಆ ಬಗ್ಗೆ ಮಾತನಾಡುವುದೇ ಬೇಡ ಎಂದು ತನ್ನ ಕೆಲಸದತ್ತ ಮುಖ ಮಾಡಿದಳು. ಆದ್ರೆ ಸುಲೋಚನರಿಗೆ ಮನದಲ್ಲಿ ಸೊಸೆ ಮಾಡಿಕೊಳ್ಳಬೇಕೆಂದು ಬಯಸಿದ ಹುಡುಗಿ ಮಂದಾರ. ಹಾಗಾಗಿ ಅವಳ ಕಣ್ಣೀರು ಒಟ್ಟಿತನ ಅವರಿಗೆ ನೋವುಂಟು ಮಾಡಿತ್ತು. ಹೇಗಾದ್ರೂ ಮಂದಾರಳನ್ನ ಮದುವೆಗೆ ಒಪ್ಪಿಸಬೇಕೆಂದು ಮತ್ತೆ ಮಾತು ಶುರು ಮಾಡಿದರು. ಮಹೇಶ ಆಗ್ಲಿ ಮೋಹಿತ ಆಗ್ಲಿ ಕೆಟ್ಟವರ ಹೇಳು, ಸುನೀಲ ಒಬ್ಬ ಹಾಗೆ ಅಂತ ಎಲ್ಲ ಗಂಡಸರನ್ನ ಕೆಟ್ಟವರು ಅಂದುಕೊಳ್ಳೋದು ಸರಿಯಲ್ಲ. ನೀ ಮನಸ್ಸು ಮಾಡು, ನಾನು ಒಳ್ಳೆ ಹುಡುಗನನ್ನ ಹುಟ್ಟುತ್ತೇನೆ ಎಂದಾಗ ಅವರ ಒಳ ಮನಸ್ಸು ನಿನ್ನಿಂದಾಗಲ್ಲ ಬಿಡು ಎಂದಾಯ್ತು. ಆದರೂ ಸುಮ್ಮನಿರಬಾರದು. ಹೇಗಾದ್ರೂ ಅವಳ ಮನಸ್ಸು ಮರುಮದುವೆ ಒಪ್ಪುವಂತೆ ಮಾಡಬೇಕು. ಮೊದಲು ಮೋಹಿಯ ಮದುವೆ ಮುಗಿಯಲಿ ಎಂದು ಸುಮ್ಮನಾದರು. ಮೋಹಿತರ ಮದುವೆ ತಯಾರಿ ಬರದಿಂದ ಸಾಗಿತ್ತು. ಸುಲೋಚನರು ಮನೆಯ ಸಂಪೂರ್ಣ ಜವಾಬ್ದಾರಿ ಮಂದಾರಳ ಮೇಲೆ ಬಿಟ್ಟಿದ್ದಾರೆಂದರೆ ತಪ್ಪಲ್ಲ. ಹಾಗಂತ ಮಂದಾರ ಇತಿಮಿತಿಯ ಮೀರಿ ನಡೆದವಳಲ್ಲ. ಕೊಟ್ಟ ಕೆಲಸವನ್ನ ಅಚ್ಚುಕಟ್ಟಾಗಿ ಮಾಡಿ ಮುಗಿಸುವ ಜಾರಿ. ಮೋಹಿತ್ಗೂ ಈಗ ಮಂದಾರಳೆ ಆಸರೆ. ಅದು ಕೊಡು ಇದು ಕೊಡು, ಮಂದಾರ ಅದೆಲ್ಲಿ ಇದೆಲ್ಲಿ ಅಂತ ಕೂಗ್ತಾನೆ ಇರ್ತಿದ್ದ. ಮಂದಾರ ತನ್ನ ಮನೆಯಲ್ಲಿ ಸಿಗದ ನೆಮ್ಮದಿಯನ್ನ ಸುಲೋಚನ ಮನೆಯಲ್ಲಿ ಕಂಡಳು. ಮೋಹಿತ್ ಸುಮಾರ ಸಮಾಗಮದ ದಿನ ಹತ್ತಿರ ಬಂತು. ಮಂಗಳೂರಿನ ಗೆಳೆಯರ ಬಳಗ ಸುಮಾಳ ಮನೆಯವರೆಲ್ಲ ಇಂದಿನ ದಿನವೇ ಮೋಹಿತ್ ಮನೆ ತಲುಪಿದ್ದರು. ಅವರಿಗಾಗಿ ಮನೆಯ ಸಮೀಪದ ದೇವಸ್ಥಾನದ ಸಮಾವಾರದ ಒಂದೆರಡು ಕೋಣೆಗಳನ್ನ ಮೀಸಲಾಗಿಟ್ಟಿದ್ದ.
ಆದರೆ ಆತ್ಮೀಯ ಗೆಳೆಯ ಅಭಿಷೇಕ್ ಮತ್ತು ಸಾತ್ವಿಕರನ್ನ ಮಾತ್ರ ಮನೆಗೆ ಕರೆತಂದಿದ್ದ. ಮಂದಾರಳ ಒಳಗೆ ಕೋಣೆಯನ್ನ ಅವರಿಗಾಗಿ ಶುಚಿಗೊಳಿಸಲಾಗಿತ್ತು. ಮಹೇಶರು ಗೆಳೆಯರ ಮದುವೆಗೆ ಯಾವುದೇ ತೊಂದರೆ ಆಗದಂತೆ ಬಂದವರ ಕುಶಲೋಪಚಾರದಲ್ಲಿ ತಲ್ಲೀನನಾಗಿದ್ದ. ಸುಲೋಚನರ ಜೊತೆ ಮರಿಮಗಳಂತೆ ಮಂದಾರ ಒಪ್ಪನವಾಗಿ ಕೆಲಸ ಮುಗಿಸುತ್ತಿದ್ದಳು. ಬಂಧುಗಳಿಗೆ ಕೊಡುವ ಉಡುಗೊರೆ, ತಾಂಬೂಲ, ಮದುವೆಗೆ ಬೇಕಾದ ಎಲ್ಲಾ ತಯಾರಿಯಲ್ಲಿ ಮಂದಾರಳ ಕುಶಲತೆ ಬೆರಗೂ ಇತ್ತು. ಬಂದಾಗಿನಿಂದ ಗೆಳೆಯರೊಂದಿಗೆ ಅಭಿಷೇಕನ ಕಣ್ಣು ಮಂದಾರಳ ಸುತ್ತವೇ ಇತ್ತು. ತನ್ನ ಚಲನಾವಲವನ್ನ ಗಮನಿಸುತ್ತಿರುವ ಮೋಹಿತರ ಗೆಳೆಯರನ್ನ ಕಂಡು ಮಂದಾರ ತುಸು ಕೋಪವಾಗಿದ್ದಳು. ಮಾಲೆ ಕತ್ತರಿಸಲು ಕತ್ತರಿಯ ತರಲು ತನ್ನ ಹೊಲಿಗೆ ಕೋಣೆಗೆ ಹೋಗುವಾಗ ಅಭಿಷೇಕನ ಕಾಲೆಡವಿ ಬೀಳುವವಳಿದ್ದಳು. ತಕ್ಷಣ ಎಚ್ಚೆತ್ತ ಅಭಿಷೇಕ್ ಮಂದಾರಳ ಕೈ ಹಿಡಿದು ಬೀಳದಂತೆ ತಡೆದ. ಬಂದಾಗಿನಿಂದ ತನ್ನನ್ನೇ ನೋಡುತ್ತಿದ್ದ ಅಭಿಷೇಕನ ಮೇಲೆ ಮೊದಲೇ ಕೋಪ ಬಂದಿತ್ತಲ್ಲ. ಮಂದಾರ ದುರುಗುಟ್ಟಿ ನೋಡಿದವಳೆ ಬೀಡಿ ನನ್ನ ಕೈನ ಎನ್ನುತ್ತಾ ಕೋಣೆಯೊಳಗೆ ಹೋದಳು. ಅಭಿಷೇಕ್ನಿಗೆ ಅವಳ ಈ ಕೋಪ ಇಷ್ಟವಾಯಿತು. ಬಂದಾಗಿದ್ದ ತನ್ನದೇ ಕೆಲಸದಲ್ಲಿ ನಿರತಲಾಗಿದ್ದರೂ ಸ್ವಲ್ಪವೂ ಆಯಾಸ ತೋರ್ಪಡಿಸದೆ ಮದುವೆ ಕಾರ್ಯದಲ್ಲಿ ನಿರತಳಾದ ಮಂದಾರ ಮನಸ್ಸು ಹೊಕ್ಕಿದ್ದಳು. ಮನಸ್ಸಲ್ಲಿ ಬೈದುಕೊಳ್ಳುತ್ತಾ ತಾನು ಹುಷಾರಾಗಿ ಓಡಾಡಬೇಕು, ಅವನ ಕಣ್ಮುಂದೆ ಬರಬಾರದು ಅಂದುಕೊಂಡು ಮಂದಾರ ಅಭಿಷೇಕನ ಎದುರೆಲ್ಲೂ ಬರಲಿಲ್ಲ. ಸಂಜೆಯಾದರೂ ಹೊರಬರದೆ ಒಳಗೆ ಓಡಾಡಿಕೊಂಡಿದ್ದ ಮಂದಾರಳನ್ನ ಕಂಡು ಅವಳಿಗೆ ಬೇಸರವಾಗಿದೆ ಎಂಬುದನ್ನರಿತ. ಮಹೇಶರ ಜೊತೆ ಮನೆಗೆ ಹೊರಟ ಮಂದಾರಳನ್ನ ಸುಲೋಚನ ಬೇಗ ಬರುವಂತೆ ತಿಳಿಸಿ ಇದು ಎಲ್ಲಿಟ್ಟೆ ಹೀಗೆ ಪ್ರಶ್ನೆ ಮೇಲೆ ಪ್ರಶ್ನೆ. ಒಟ್ಟಾರೆ ಅವಳನ್ನ ಕಳುಹಿಸಲು ಮನಸ್ಸು ಒಪ್ಪುತ್ತಿಲ್ಲ. ಬೆಳಿಗ್ಗೆಯಿಂದ ನೆನೆದಿದ್ದಾಳೆ, ಸರಿಯಾಗಿ ನಿದ್ರೆ ಮಾಡಿ ಬರಡಿ ಎಂದು ಮನೆಗೆ ಹೊರಡಲು ಒಪ್ಪಿಗೆ ನೀಡಿದ್ದರು. ಅಂತೂ ಸುಲೋಚನರ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಿಸಿ ಹೊರಟವಳನ್ನ ಕುಳಿತಲ್ಲಿದ್ದಲೇ ಕಣ್ತುಂಬಿಕೊಳ್ಳುತ್ತಿದ್ದ ಅಭಿಷೇಕ್. ಮಹೇಶನ ಜೊತೆ ಹೊರಟ ಮಂದಾರ ಅಪ್ಪಿತಪ್ಪಿಯೂ ಅಭಿಷೇಕ್ ಕಡೆ ದೃಷ್ಟಿ ಹಾಯಿಸಲಿಲ್ಲ. ಅವಳಿಗೆ ಅದು ಅಗತ್ಯ ಎಂದೆನಿಸಲೂ ಇಲ್ಲ. ಮೋಹಿತರ ಗೆಳೆಯರು ಮದುವೆ ಮುಗಿದು ಒಂದೆರಡು ದಿನಗಳಲ್ಲಿ ಹೋಗಬಹುದು, ಹೇಗಾದ್ರೂ ಅಲ್ಲಿಯವರೆಗೆ ನನ್ನ ನಾನಿರಬೇಕು ಅಂದುಕೊಂಡಳು. ಅವನಿಗೆಷ್ಟು ಧೈರ್ಯ ನನ್ನ ಕೈ ಹಿಡಿಯಲು? ಮೋಹಿತು ಮನೆ ಎಂದು ಸುಮ್ಮನೆ ಬಂದೆ, ಆದರೂ ಮನದಲ್ಲೇನೋ ತಳಮಳ. ನಾಳೆ ಮತ್ತೆ ಎದುರಾಗುವವನು, ಅವನ ನೋಟವೇ ನನಗೆ ಸಹ್ಯ ಎನಿಸುವುದಿಲ್ಲ. ಯೋಚನೆಗಳ ದಾಳಿಗೆ ಮನೆಗೆ ಬಂದಂತೆ ತಿಳಿಯಲಿಲ್ಲ. ಮನೆ ಬಂದರೂ ಗಾಡಿಯಿಂದಿಳಿಯದ ಅಕ್ಕನನ್ನ ತಮ್ಮನೇ ಎಚ್ಚರಿಸಿದ. ಗಾಡಿಯಿಂದಿಳಿದು ಹೊರಡುತ್ತಿರುವ ಅಕ್ಕನನ್ನು ತಡೆದು, ಯಾಕಕ್ಕ ಹೀಗೆ ಯಾವುದೋ ಲೋಕದಲ್ಲಿ ಕಳೆದು ಹೋಗಿದ್ಯಾ? ಗೊತ್ತು ನಿನಗೆ ನಿನ್ನ ಮದುವೆಯ ಸಂಭ್ರಮ. ಬಿಡು, ಅದು ಸಂಭ್ರಮವೇ ಅಲ್ಲ. ತತ್ ಬೇಡ, ನೆನಪಿಸೋದೇ ಬೇಡ. ತುಂಬಾ ನಡೆದಿದ್ದೀಯಾ ಅಜ್ಜಿ. ಮಮತಾ ಏನೇ ಅಂದರೂ ಸುಮ್ಮನಿರು. ಮೋಹಿತ್ ಮದುವೆ ನಿನ್ನ ಜವಾಬ್ದಾರಿ. ಸುಲೋಚನರ ಮಗನ ಮದುವೆ, ಅದು ಮುಗಿಸುವವರೆಗೆ ಏನು ಗಲಾಟೆ ಬೇಡ ಎಂದ ತಲೆಯಾಡಿಸಿದ. ಆದರೆ ಅವಳ ತಲೆಯೊಳಗಿನ ದ್ವಂದ್ವ ಯಾರ ಬಳಿ ಹೇಳಲಾದೀತು? ಚಿಂತೆ ಹೊದ್ದು ಮಲಗಿದಳು. ಬಾರು ಬೆಳಗಿದ ಬಾರು ನಿಂತಿನಂತೆ ಹಾಜರೇ ಹಾಕಿದ್ದ. ದೇವಸ್ಥಾನ ಹಾಗೂ ಅಲ್ಲಿಯ ಸಭಾಭವನ ಮದುವೆಯ ಕಡೆ ಕಟ್ಟಿತ್ತು. ಬಾಗಿಲಲ್ಲಿ ರಂಗೋಲಿ, ತಳಿರು ತೋರಣ, ವಾದ್ಯ ಮಂಟಪ, ತಾಂಬೂಲ, ಜನರೋಡಾಟ, ಕಲ್ಯಾಣ ಮಂಟಪ, ಮೋಹಿತ್ ಮತ್ತು ಸುಮ ಎಂಬ ಬಣ್ಣದ ಬ್ಯಾನರ್ ಎಲ್ಲವೂ ಸಿದ್ಧವಾಗಿತ್ತು. ಮಂದಾರ ಮನದಲ್ಲೆಷ್ಟೇ ಸಂಕಟವಿದ್ದರೂ ಮುಖದಲ್ಲಿ ತೋರ್ಗೊಡದೆ ಸಿದ್ಧವಾದಳು. ಮೋಹಿತ್ ಕೊಟ್ಟ ಸೀರೆಯನ್ನೇ ಒಪ್ಪವಾಗುತ್ತಿದ್ದಳು. ಮಮತಾಳ ವಕ್ರದೃಷ್ಟಿ ಬಿದ್ದರೂ ಅದು ಮಂದಾರಳ ಮನಸ್ಸು ಗಿಡಿಸಿತ್ತೆ ವಿನಃ ಚಿಲುವಿಗೇನು ಕುದ್ದು ತರಲಿಲ್ಲ. ಆಡಂಬರದ ಅಬ್ಬರವಿಲ್ಲ, ಸರಳತೆಯ ಚಿಲುವಿಗೆ ಬೆರಗು. ಮಂದಾರ ಮೋಹಿತ್ ಮನೆ ತಲುಪಿದಾಗ ಮನೆ ಸಿಂಗಾರಗೊಂಡಿತ್ತು. ಮನೆಯವರೆಲ್ಲ ಆಗಲೇ ತಯಾರಾಗಿದ್ದರು. ಸುಲೋಚನಮ್ಮ ಮಂದಾರಳ ಕಂಡಂತೆ, ಬಾಬಾಗಳೇ ನಿನಗೆ ಕಾದಿದ್ದೆ, ದೀಪ ಬೆಳಗು, ದೇವಸ್ಥಾನಕ್ಕೆ ಹೊರಡೋಣ ಎಂದಾಗ ಮಂದಾರಳ ಕಣ್ಣು ತುಂಬಿತ್ತು. ಕಾಲಿಗೆ ನಮಸ್ಕರಿಸಿ ದೇವರ ಮನೆಯತ್ತ ಹೊರಟಳು. ಅಭಿಷೇಕನ ಕಣ್ಣು ಮಂದಾರಳ ನಯವಾದ ಚೆಲುವನ್ನ ಕಣ್ತುಂಬಿಕೊಳ್ಳುತ್ತಿತ್ತು. ಅವಳು ಮೋಹಿತ್ ಅಮ್ಮನ ಕಾಲಿಗೆರಗಿದಾಗಲೇ ಅವಳು ಇನ್ನೂ ಚೆಲುವಾಗಿ ಕಂಡಿದ್ದಳು. ಆದರೆ ಮನಸ್ಸಿನ ಮೂಲೆಯಲ್ಲೇಕೋ ಅಳುಕು. ಅವಳಿಗೆ ನಾನು ಅರ್ಹನಾದವನೇ ಎಂಬ ಪ್ರಶ್ನೆ ಅಭಿಷೇಕನ ಮನವ ಕದಡಿತ್ತು. ಮದುವೆ ಮನೆಗೆ ದಿಬ್ಬನ ಹೊರಟಿತ್ತು. ಸುಲೋಚನರಿಗೆ ಮಗಳಿಲ್ಲದ ಕಾರಣ ಮಂದಾರ ತಲೆಗೆ ಹಿಡಿದು ಮೋಹಿತ್ರ ಸಹೋದರಿ ಸ್ಥಾನ ಸ್ವೀಕರಿಸಿದ್ದಳು. ಅಭಿಷೇಕ ಎಲ್ಲಿಯೂ ಅವಳಿಗೆ ಎದುರಾಗಲಿಲ್ಲ. ದೀರ್ಘ ಉಸಿರೆಳೆದು ಹೊರಟಳು. ಮದುವೆ ಮನೆಯಲ್ಲಿ ಮಂದಾರಳ ಒಡನಾಟವೇ ಜೋರಾಗಿತ್ತು. ಸಹಿಸಿದ ಕಣ್ಣುಗಳು ಕಿಡಿಕಾರುತ್ತಿದ್ದವು. ಆದರೆ ಎಲ್ಲರನ್ನೂ ಪ್ರೀತಿಯಿಂದ ಕಾಣುವ ಹಿರಿಯರನ್ನ ಗೌರವಿಸುವ ಮಂದಾರಳ ಗುಣ ಮೆಚ್ಚಿದವರು ಅವಳ ಖುಷಿಯನ್ನು ಕಂಡು ಮನಸ್ಸಲ್ಲಿ ಅವಳಿಗೆ ಒಳ್ಳೆಯದನ್ನೇ ಮಾಡಪ್ಪ ಎಂದು ಹಾರೈಸಿದರು. ಮದುವೆಗೆ ಬಂದವರ ಯೋಗಕ್ಷೇಮ ವಿಚಾರಿಸುತ್ತಾ ಅಭಿಷೇಕನ ಜೊತೆ ಮಹೇಶ ಮಾತಿಗಿಳಿದಿದ್ದ. ಮಂದಾರ ಮಹೇಶನ ಹುಡುಕುತ್ತಾ ಬಂದಾಗ ದೂರದಿಂದಲೇ ಮಹೇಶ ಮಾತನಾಡುತ್ತಾ ಇರುವ ವ್ಯಕ್ತಿ ಯಾರೆಂಬುದನ್ನ ಗುರುತಿಸಿ ಕಾಲು ಇಟ್ಟಳು. ಆದರೆ ಮಹೇಶನ ಕರೆಯಲೇಬೇಕು, ಅವನ ಅಗತ್ಯವಿದೆ. ಧೈರ್ಯ ಮಾಡಿ ಹೊರಟಳು. ಮಹೇಶ ಕೈ ಅಭಿಷೇಕನ ಕೈ ಮೇಲೆ ಭದ್ರವಾಗಿತ್ತು. ಮಹೇಶ ಎಂಬ ಅಕ್ಕನ ಕರೆಗೆ ತಮ್ಮ ಎಚ್ಚೆತ್ತ. ಮಂದಾರ ಅಭಿಷೇಕನ ಕಣ್ಣೆತ್ತಿಯೂ ನೋಡುವ ಪ್ರಯತ್ನ ಮಾಡಲಿಲ್ಲ. ಮಹೇಶನಿಗೆ ಅಮ್ಮ ಕರೆಯುತ್ತಿದ್ದಾರೆ, ಹೊರಡೆಂದು ಅವಸರಿಸಿದಳು. ಮತ್ತೆ ಪುನಃ ಹೋಗುವ ಅವಸರದಲ್ಲಿ ಅಭಿಷೇಕನ ಕಾಲೆಡವಿ ಬೀಳುವವಳಿದ್ದಳು. ಮತ್ತೆ ಕೈ ಹಿಡಿದ ಅಭಿ. ಈಗ ಮಂದಾರಳ ತಾಳ್ಮೆ ತಪ್ಪಿತ್ತು. ಕೈ ಅಭಿಷೇಕನ ಕಪಾಳ ತಲುಪಿತ್ತು.
ನಾ ಬಿಡುವುದಕ್ಕಾಗಿಯೇ ಕಾಲು ಮುದ್ದಿಟ್ಟು ಕುಳಿತಿರುತ್ತೀರಾ? ಬಂದಾಗಿನಿಂದ ನೋಡುತ್ತಿದ್ದೇನೆ. ನೀವು ಬೋಯಿತ್ರೆ ಗೆಳೆಯ, ಮದುವೆಗೆಂದು ಬಂದಿದ್ದೀರಾ, ಮದುವೆ ಮುಗಿಸಿ ಹೊರಡಿ ಎಂದು ಬೈದು ಹೊರಟವಳನ್ನ ಮತ್ತೆ ಕೈ ಹಿಡಿದ ಅಭಿಷೇಕ ಅವಳನ್ನ ಆಸರೆಯಾಗಿ ಮಾಡಿಕೊಂಡು ಎದ್ದು ನಿಂತ. ಮಂದಾರ ಬಿಟ್ಟ ಕಣ್ಣು ಬಿಟ್ಟಂತೆ ಅಭಿಷೇಕನನ್ನ ನೋಡುತ್ತಿದ್ದಳು. ಮನಸ್ಸು ತನ್ನ ತಪ್ಪಿನ ಅರಿವನ್ನ ಮಾಡಿಸಿತ್ತು. ಸರಿಯಾಗಿ ತಿಳಿಯದೆ ಏನೆಲ್ಲ ಯೋಚಿಸಿಬಿಟ್ಟೆ. ತನ್ನ ಯೋಚನೆಯ ಬಗ್ಗೆ ತಾನೇ ಅಸಹ್ಯ ಪಟ್ಟಳು. ಕಣ್ಣಿಂದ ನೀರು ಜಾರಿತ್ತು. ಅಭಿಷೇಕ ಬಾಲ್ಯದಿಂದಲೇ ಪೋಲಿಯೋ ಪೀಡಿತನಾಗಿದ್ದ. ಮೇಲ್ನೋಟಕ್ಕೆ ಅಂಗವೈಕಲ್ಯ ಬಲವಾಗಿ ಕಾಣದಿದ್ದರೂ ಕಾಲು ಸರಿಯಾಗಿ ಬಡಿಸಲು ಕಷ್ಟಪಡುತ್ತಿದ್ದ. ನೋಡಲು ಸುಂದರನಾಗಿದ್ದ, ಬುದ್ಧಿವಂತ ಸಹ. ಮೋಹಿತ್ರಿಂದ ಮಂದಾರಳ ಬಗ್ಗೆ ತಿಳಿದವನು ಮಹೇಶ್ನ ಜೊತೆಯೂ ಮಾತನಾಡಿದ್ದ. ಈಗ ಮಂದಾರ ಒಪ್ಪಬೇಕಷ್ಟೇ. ಮಂದಾರ ಎದ್ದ. ಕ್ಷಮಿಸಿ ಮಂದಾರ ಕೈ ಮುಗಿದು ನಿಂತಿದ್ದಳು. ಮಂದಾರ, ನಿಮ್ಮ ಬಗ್ಗೆ ಸಂಪೂರ್ಣ ತಿಳಿದು ಒಂದು ನಿರ್ಧಾರಕ್ಕೆ ಬಂದಿದ್ದೇನೆ. ನೋಡಿದ ಕ್ಷಣವೇ ನಿಮ್ಮ ಬಗ್ಗೆ ನನಗೆ ಅರಿವಿಲ್ಲದೆ ಪ್ರೀತಿಯ ಭಾವನೆಗಳು ಮೂಡಿದವು. ಮನದ ಮಾತು ತಿಳಿಸುವ ಮೊದಲೇ ಮಹೇಶ ಆತ್ಮೀಯತೆಯಲ್ಲಿ ನಿಮ್ಮ ಬಗ್ಗೆ ಎಲ್ಲವನ್ನ ಹೇಳಿದ. ಅವನು ಹೇಳಿದ ನಂತರ ನನ್ನ ಮನಸ್ಸು ನಿಮ್ಮನ್ನೇ ಬಯಸಿತು. ಮದುವೆ ಆದರೆ ನಿಮ್ಮನ್ನೇ ಎಂದು ನಿರ್ಧರಿಸಿ ಬಿಟ್ಟೆ ಎಂದು ಬಿಟ್ಟ ಮಾತಿಗೆ ಪೂರ್ಣ ವಿರಾಮ ಕೊಡದೆ ಹೇಳಿಬಿಟ್ಟ. ಇದುವರೆಗೂ ಯಾರ ಕಂಡರೂ ಮದುವೆಯಂತಹ ಭಾವನೆಗೆ ಮನವು ಹಿಂಜರಿಯುತ್ತಿತ್ತು. ಆದರೆ ನೇರ ನುಡಿಯ ಅಭಿಷೇಕನ ಕಂಡಾಗ ಅವನ ಬಾಳಿಗೆ ಬೆಳಕಾಗಿ ನಾ ಹೋದರೆ ತಪ್ಪೇನಿಲ್ಲ ಎಂಬ ಭಾವ ಮೂಡಿತು. ಮಂದಾರ, ನಾನು ಇಷ್ಟಪಟ್ಟಿದ್ದೇನೆಂದ ಮಾತ್ರಕ್ಕೆ ನೀನು ಒಪ್ಪಬೇಕೆಂಬ ಒತ್ತಾಯವಿಲ್ಲ. ನಾನು ಮೊದಲೇ ಎನ್ನುತ್ತಾ ತನ್ನ ಕಾಲು ನೋಡಿಕೊಂಡ. ಮಂದಾರ ಅವನ ಮನಮರೆತಳು. ನೀವಿನ್ನೂ ಕ್ಷಮಿಸಿಲ್ಲನನ್ನ ಎಂದಳು. ಕ್ಷಮೆ ಮಾತೇಕೆ? ನಿನ್ನ ಜಾಗದಲ್ಲಿ ಯಾರೇ ಇದ್ದರೂ ಹೀಗೆ ಮಾಡುತ್ತಿದ್ದರು. ನಿನ್ನೆ ನೀ ಬೈದಾಗಲೇ ನಾನಿನ್ನ ಇನ್ನೂ ಇಷ್ಟಪಟ್ಟೆ. ನಿನ್ನ ಸ್ವಾಭಿಮಾನದ ಗುಣಕ್ಕೆ ಮೆಚ್ಚಿದೆ ಎಂದಾಗ ಮಂದಾರಳ ಮುಖ ಮಂದಸ್ಮಿತವಾಗಿತ್ತು. ನೀವು ನನ್ನ ಕ್ಷಮಿಸುವುದಾದರೆ ನಿಮ್ಮ ಜೊತೆಗೆ ನಿಮಗೆ ಹೆಗಲಾಗಿ ನಾ ಹೆಜ್ಜೆ ಇಡುವೆ ಎಂದಳು ಸುಟುಕಾಗಿ. ಮಹೇಶ ಸುಲೋಚನರು ಸಹ ಮಂದಾರಳ ಮಾತಿಗೆ ಕಿವಿಯಾಗಿದ್ದರು. ಇಬ್ಬರ ಕಣ್ಣು ತುಂಬಿತ್ತು. ಆನಂದ ಬಾಷ್ಪವಾಗಿ ಹರಿದಿತ್ತು. ಅಭಿಷೇಕ ಮಂದಾರಳ ಹೂಮರಕ್ಕೆ ಮರುಳಾಗಿದ್ದರೆ ಮಂದಾರ ಅಭಿಯ ಪ್ರೀತಿಯ ಅಭಿಷೇಕಕ್ಕೆ ಸಮ್ಮತಿ ಸೂಚಿಸಿದ್ದಳು. ಕತೆ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತೆ.